ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು ಫಾರ್ ಫೈನಾನ್ಷಿಯಲ್ ಫ್ರೀಡಮ್. ಸ್ನೇಹಿತರೆ, ಫೈನಾನ್ಷಿಯಲ್ ಫ್ರೀಡಮ್ ಅಂತಂದ್ರೆ ಆರ್ಥಿಕವಾಗಿ ಸ್ವತಂತ್ರವಾಗಿರುವಂಥದ್ದು. ಈ ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ G2 LIC ಗುರುನ ಸಬ್ಸ್ಕ್ರೈಬ್ ಮಾಡಿ, ಅದರ ಬರುವಂತ ವಿಡಿಯೋಸ್ನ ನೋಡ್ತಾ ಇರಿ. ಹಾಗೆ ನಿಮಗೆ ಬೇಕಾದಂತ ಇನ್ಫಾರ್ಮೇಶನ್ಸ್ ಏನಿದೆ ಆ ಇನ್ಫಾರ್ಮೇಶನ್ಸ್ ಬಗ್ಗೆ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ ಬರ್ತಿರತ್ತೆ. ಖಂಡಿತವಾಗ್ಲೂ ನಿಮ್ಮ ಆರ್ಥಿಕ ಸ್ವಾತಂತ್ರ್ಯ G2 LIC ಗುರುವಿಂದ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ವಿಷಯ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಒಂದು ಗಾದೆ ಏನಿದೆ ಸ್ನೇಹಿತರೆ, ಹಿರಿಯರು ಹಸ್ತಿಲ್ದೆ ಮಾಡ್ಲಿಲ್ಲ, ಈ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ. ಎಲ್ರಿಗೂ ಕೂಡ ಊಟ ಮಾಡ್ಬೇಕಾದ್ರೆ ತುಪ್ಪದಲ್ಲಿ ಊಟ ಮಾಡ್ಬೇಕು ಅನ್ನುವಂಥದ್ದು ಆಸೆ ಇದ್ದೇ ಇರುತ್ತೆ. ಬಡವ ಆಗ್ಲಿ, ಕಡು ಬಡವ ಆಗ್ಲಿ, ಮಿಡ್ಲ್ ಕ್ಲಾಸ್ ಅವರು ಆಗ್ಲಿ, ಶ್ರೀಮಂತರಾಗ್ಲಿ. ಬಟ್ ಕೆಲವೇ ಸೆಗ್ಮೆಂಟ್ ಅವ್ರಿಗೆ ಮಾತ್ರ ತುಪ್ಪದಲ್ಲಿ ಊಟ ಮಾಡ್ಲಿಕ್ಕೆ ಅವಕಾಶ ಇದೆ, ಸಾಧ್ಯ ಆಗತ್ತೆ. ಕಾರಣ ಯಾಕೆ ಅಲ್ವಾ? ಎಸ್ ಸ್ನೇಹಿತರೆ, ಎಷ್ಟೋ ಸಲ ನಾವು ಅಂದ್ಕೊಳ್ತೀವಿ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋ ಅನ್ನೋ ಗಾದೆ ಏನಿದೆ, ಇದರ ಅರ್ಥ ಹಿರಿಯರು ಹೇಳಿದ್ದಾರೆ ಅಂತಂದ್ರೆ, ತುಪ್ಪದ ಊಟ ಮಾಡ್ಬೇಕಾದ್ರೆ ಆಸೆ ಆಯ್ತು ಅಂತಂದ್ರೆ ಸಾಲ ಮಾಡಿ ಆದ್ರೂ ಆ ಆಸೆನ ಬಗೆಹರಿಸ್ಕೊಬೇಕು. ಅದೇ. ಬಟ್ ಇವತ್ತು ಸಾಲ ಮಾಡೋದೇನು ಅಷ್ಟು ದೊಡ್ಡ ಕಷ್ಟದ ಕೆಲಸ ಅಲ್ಲ ಅಲ್ವಾ? ಸಾಲ ನೀವು ಮಾಡದೇ ಇದ್ರು ನಿಮ್ಮನ್ನ ಸಾಲದಕ್ಕೆ ಕರೆದುಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸೊ ಇಂದಿನ ಕಾಲದಲ್ಲಾದ್ರೆ ಸಾಲ ಮಾಡ್ಲಿಕ್ಕೆ, ಸಾಲ ಕೊಡ್ಲಿಕ್ಕೆ, ಸಾಲ ತಗೊಳ್ಳಿಕ್ಕೆ ಕೆಲವರಿಗಷ್ಟೇ ಅರ್ಹತೆ ಇತ್ತು. ಅದಕ್ಕೋಸ್ಕರ ಆ ಗಾದೆನ ಮಾಡಿಟ್ಟಿದ್ರು. ಅದು ಎಲ್ರ ಕೈಲೂ ಆಗ್ತಿರ್ಲಿಲ್ಲ. ಬಟ್ ಅದೇ ಗಾದೆಯನ್ನ ಬಳಸ್ಕೊಂಡು ಇವತ್ತು ಸಾಲ ಮಾಡಿ ನಾನು ತುಪ್ಪ ತಿಂತೀನಿ ಅನ್ನೋದಾದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಸಾಲದಿಂದ ತುಪ್ಪ ತಿನ್ನೋ ಮಟ್ಟಕ್ಕೆ ಬೆಳೆಯುವಂತ ಅವಕಾಶನ ಇವತ್ತು ಹೇಳಿಕೊಟ್ಟಿದ್ದೀನಿ. ಸಾಲದಿಂದ ಬೆಳೆಯೋದು ಹೇಗೆ? ಸಾಲ ಅಂದ್ರೆ ಏನು? ಸೊ ನಮ್ಮ ಅವಶ್ಯಕತೆಗಳು ಅಥವಾ ನನ್ನ ಗುರಿ ಏನಿದೆ, ಆ ಗುರಿಯನ್ನ ಪರಿಪೂರ್ಣ ಮಾಡ್ಕೊಳ್ಳಿಕ್ಕೆ, ಪೂರ್ತಿ ಮಾಡ್ಲಿಕ್ಕೆ ಬೇಕಾಗಿರುವಂತ ಒಂದು ಹಣಕಾಸಿನ ವ್ಯವಸ್ಥೆ ನನ್ನ ಕಡೆ ಇಲ್ಲ ಅಂತಂದಾಗ ಅದನ್ನ ಬೇರೆಯವ್ರ ಕಡೆಯಿಂದ ಅಥವಾ ಪರ್ಯಾಯ ವ್ಯವಸ್ಥೆಯಿಂದ ಆ ಹಣದ ವ್ಯವಸ್ಥೆನ ಮಾಡಿಕೊಂಡು ನನ್ನ ವ್ಯವಸ್ಥೆಗಳು ಅನುಕೂಲ, ನಾನು ಅಂದ್ಕೊಂಡಿರುವಂತ ಗುರಿನ ಮುಟ್ಲಿಕ್ಕೆ ದಾರಿ ಮಾಡ್ಕೊಳ್ಳುವಂಥದಕ್ಕೆ ಸಾಲ ಅಂತ ಕರಿತೀವಿ. ಹೌದು, ಈ ಸಾಲ ನಾನಾ ರೀತಿಯಾದಂತ ಸಾಲ ಇದೆ. ಸಾಲ ಅಂತ ಮೊದಲನೇ ವಿಷಯಕ್ಕೆ ಬರೋದಾದ್ರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಅದು ಕೂಡ ಸಾಲ ಕೊಡುತ್ತೆ. ಯಾರಿಗೆ ಸಾಲ ಕೊಡುತ್ತೆ? ಎಸ್, ಬ್ಯಾಂಕ್ಗೆ. ಬ್ಯಾಂಕ್ ಮತ್ತೆ ಯಾರಿಗೆ ಸಾಲ ಕೊಡ್ತಾರೆ? ಗ್ರಾಹಕರಿಗೆ. ಗ್ರಾಹಕರಿಗೆ ಯಾಕೆ ಬ್ಯಾಂಕ್ ಅವ್ರು ಸಾಲ ಕೊಡ್ತಾರೆ ಅಲ್ವಾ? ಎಸ್. ಸೊ ಮೋಸ್ಟ್ ಆಫ್ ಆಲ್ ದ ಸಿಸ್ಟಮ್, ನೀವು ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಬಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಲದಿಂದ ಸ್ಟಾರ್ಟ್ ಆದಂತ ವ್ಯವಹಾರ ಕೊನೆಗೆ ಲಾಭಕ್ಕೆ ಕನ್ವರ್ಟ್ ಆಗುವಂತ ಸಾಧ್ಯತೆಗಳು ಇದೆ. ಹಾಗೆ ನಷ್ಟ ಕೂಡ ಆಗಿ ಇರೋಂತ ಫ್ರೀಡಮ್ನು ಕೂಡ ಕಳ್ಕೊಂಡಿರುವಂತ ಎಕ್ಸಾಂಪಲ್ಸ್ ಕೂಡ ಇದೆ. ಸ್ನೇಹಿತರೆ, ಇಲ್ಲಿ ನಾನು ಹೇಳಿ ಕೊಡ್ತಿರೋಂಥದ್ದು ಇವತ್ತು ಸಾಲದಿಂದ ಶ್ರೀಮಂತರಾಗೋದು ಹೇಗೆ, ಅಥವಾ ಸಾಲದಿಂದ ಅಸೆಟ್ ನ ಕ್ರಿಯೇಟ್ ಮಾಡಿಕೊಂಡು ತುಪ್ಪ ತಿನ್ನೋ ಮಟ್ಟಕ್ಕೆ ಬೆಳೆಯೋದು ಹೇಗೆ ಅನ್ನೋದನ್ನ ಹೇಳಿಕೊಟ್ಟಿದ್ದೀನಿ. ಹೌದು, ಇದು ಎಲ್ರಿಗೂ ಸಾಧ್ಯನಾ? ಎಲ್ರಿಗೂ ಸಾಧ್ಯ ಇದೆ. ಬಟ್ ಅವರವರ ಮನಸ್ಥಿತಿಗೆ ತಕ್ಕ ಹಾಗೆ ಆಗತ್ತೆ. ಅವ್ರ ನಿರ್ಧಾರ ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಸಾಕಷ್ಟು ಜನರನ್ನ ನೋಡಿದೀವಿ, ಹುಟ್ಟುತ್ತಾ ಕಡುಬಡವರಾಗಿದ್ದಂಥವ್ರು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ, ಶ್ರೀಮಂತರ ಲಿಸ್ಟ್ ಅಲ್ಲಿ ಇದ್ದಾರೆ. ಧೀರುಭಾಯ್ ಅಂಬಾನಿ ತಗೊಳ್ತೀರಾ, ಅಜಿಂ ಪ್ರೇಮ್ಜಿ ತಗೊಳ್ತೀರಾ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರನ್ನ ತಗೊಳ್ತೀರಾ, ಟಾಟಾ ಸ್ಟೀಲ್ ಮರೆಯೋ ಹಾಗೆ ಇಲ್ಲ ಅಲ್ವಾ? ಹಾಗೆ ನಮ್ಮ ಸುತ್ತಮುತ್ತಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ಸರ್, ಹಾಗಿದ್ರೆ ಎಲ್ಲರೂ ಸಾಲ ಮಾಡೇ ಶ್ರೀಮಂತರಾಗಿದ್ದಾರ? ಎಸ್. ಎಸ್ಪೆಷಲಿ ಈ ಸಾಲ ಮಾಡುವಂತ ಒಂದು ವ್ಯವಸ್ಥೆ ಯಾರಿಗೆ ಹಣಕಾಸಿನ ಬಗ್ಗೆ ಹೆಚ್ಚಿನ ಚಿಂತನೆ ಇರುತ್ತೆ, ಕ್ಯಾಲ್ಕುಲೇಷನ್ ಮೈಂಡ್ ಇರುತ್ತೆ, ಅವರು ಈ ಸಾಲದ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡ್ತಾರೆ. ಕೆಲವರು ತಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳಿಕ್ಕೋಸ್ಕರ, ಅವಶ್ಯಕತೆಗಳಂದ್ರೆ ದಿನನಿತ್ಯದ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳಿಕ್ಕೋಸ್ಕರ ಸಾಲ ಮಾಡ್ತಾರೆ. ಅದು ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸ್ ಜನ ಅಥವಾ ಲೋಯರ್ ಮಿಡ್ಲ್ ಕ್ಲಾಸ್ ಜನ. ಅದೇ
ಹೈಯರ್ ಮಿಡ್ಲ್ ಕ್ಲಾಸ್ ಜನ ಅಥವಾ ಬಿಸ್ನೆಸ್ ಕ್ಲಾಸ್ ಜನನ ಅಂತ ಅನ್ನೋದಾದ್ರೆ ಇಲ್ಲಿ ಸಾಲ ಮಾಡುವಂತ ಆಲೋಚನೆ ಬರುವಂತದ್ದು ತನ್ನ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ, ಆದಾಯ ಏನ್ ಬರ್ತಿದೆ ಅದನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಜೊತೆಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ತಗೊಂಡು ಅದನ್ನ ಹೂಡಿಕೆ ಮಾಡಿ ಅದರಿಂದ ಲಾಭ ತೆಗೆದು ಶ್ರೀಮಂತರಾಗ್ಲಿಕ್ಕೆ ಈ ಬಿಸ್ನೆಸ್ ಪೀಪಲ್ ಯೋಚನೆ ಮಾಡ್ತಿರ್ತಾರೆ. ಅದೇ ಇನ್ನೊಂದು ಕ್ಲಾಸ್ ಇದೆ, ಎಂಪ್ಲಾಯ್ಮೆಂಟ್ ಕ್ಲಾಸ್ ಅಂತ. ಸೊ ಉದ್ಯೋಗ ಮಾಡ್ತಿರೋಂತ ಜನ, ಈ ಜನಕ್ಕೆ ಸಾಲ ಅಂದ್ರೇನೆ ಭಯ. ಸಾಲ ಅಂದ್ರೇನೆ ಭಯ ಅಂದ್ರೂ ಕೂಡ ಗೊತ್ತಿಲ್ಲದೆ ಸಾಲ ಸಿಗಾಕೊಳ್ತಾರೆ. ಹೇಗೆ? ಎಮರ್ಜೆನ್ಸಿಯಲ್ಲಿ ಪರ್ಸನಲ್ ಲೋನು, ಅಥವಾ ಮನೆ ಕಟ್ಟಬೇಕಾದ್ರೆ ಹೌಸಿಂಗ್ ಲೋನು, ಅಥವಾ ಸೈಟ್ ಪರ್ಚೇಸ್ ಮಾಡ್ಬೇಕಾದ್ರೆ ಅಗೇನ್ ಸೈಟ್ ಲೋನು. ಆಗ್ಲಿಲ್ವಾ ಏನೋ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಏನೋ ಹೆಲ್ತ್ ಎಮರ್ಜೆನ್ಸಿ ಬಂತು ಅಂತಂದಾಗ ಕೈ ಸಾಲ. ಹೀಗೆ ಅವ್ರಿಗೆ ಗೊತ್ತಿಲ್ಲದೇನೆ ಅನಿವಾರ್ಯ ಕಾರಣಗಳಿಂದ ಸಾಲದಲ್ಲಿ ಸಿಕ್ಕಾಕೊಳ್ಳುವಂಥದ್ದಂತೂ ನಿಜ. ಸಾಲದಲ್ಲಿ ಸಿಕ್ಕಾಕೊಂಡ್ರು ಅಂತಂದ್ರೆ ಅವ್ರಿಗೆ ಬರ್ತಾ ಇರೋಂಥ ಆದಾಯ ಏನಿದೆ, ಇಲ್ಲಿ ತಗೊಂಡಿರುವಂತ ಸಾಲ ಏನಿದೆ, ಈ ಸಾಲಕ್ಕೆ EMI ಕಟ್ಟಿ ಅಥವಾ ಸಾಲಕ್ಕೆ ಬಡ್ಡಿ ಕಟ್ಟಿ 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 ಸಾಕಷ್ಟು ಸಲ ಅವ್ರು ಕ್ರಿಯೇಟ್ ಮಾಡ್ಬೇಕಾಗಿದ್ದಂತ ಆಸ್ತಿ ಏನಿತ್ತು ಆ ಆಸ್ತಿ ಅಲ್ಲದೆ ಇರೋಂತ ಆಸ್ತಿನೂ ಕಳ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಿಗಿರುತ್ತೆ. ಅದನ್ನು ಕೂಡ ನೋಡಿದೀವಿ. ಹಾಗಿದ್ರೆ ಸಾಲನ ಯಾವ ರೀತಿ ಬಳಸ್ಕೊಬೇಕು, ಸಾಲ ಮಾಡ್ಬೇಕು, ಯಾವಾಗ ಮಾಡ್ಬೇಕು? ಸ್ನೇಹಿತರೆ, ಇಲ್ಲಿ ಎಂಪ್ಲಾಯೀಸ್ ಸಾಲ ಮಾಡ್ಬೇಕಾಗಿದ್ದಂತ ಪರಿಸ್ಥಿತಿ ಬಂದಾಗ ಸಾಮಾನ್ಯವಾಗಿ ತನ್ನ ಅವಶ್ಯಕತೆಗಳೇನಿದೆ, ಬೇಸಿಕ್ ನೀಡ್ಸ್ ಏನಿದೆ, ಫುಡ್, ಶೆಲ್ಟರ್, ಕ್ಲಾತ್ ಅಂತ ಏನ್ ಕರಿತೀವಿ, ಇದನ್ನ ಪೂರೈಸ್ಕೊಳ್ಳಿಕ್ಕೆ ಮಾಡುವಂತ ಸಾಲ ಖಂಡಿತವಾಗ್ಲೂ ಆ ವ್ಯಕ್ತಿಯ ಒಂದು ಶ್ರೀಮಂತಿಕೆ ಏನಿದೆ ಅದನ್ನ ಕಡಿಮೆ ಮಾಡುವಂತ ಸಾಧ್ಯತೆಗಳಿರುತ್ತೆ. ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಆತನಿಗೆ ಆದಾಯ ಸಿಗೋದಿಲ್ಲ, ಲಾಭ ಬರೋದಿಲ್ಲ, ಅದರ ಬದಲಾಗಿ ಬಡ್ಡಿ ಕಟ್ತಾ ಹೋಗ್ತಿರ್ತಾನೆ. ಬಡ್ಡಿ ಕಟ್ತಾ ಹೋಗ್ತಿದ್ದಾಗ ಏನಾಗುತ್ತೆ, ಬರ್ತಿರೋಂತ ಆದಾಯ ಮೂಲ ಏನಿದೆ, ಇರುವಂತ ಒಂದೇ ಒಂದು ಆದಾಯದ ಮೂಲ ಸ್ಯಾಲ್ರಿ ಏನಿದೆ, ಆ ಸ್ಯಾಲ್ರಿ ಬರುವಂತ ಆದಾಯದಿಂದ ಬಡ್ಡಿ ಕಟ್ತಾ ಹೋದ್ರೆ ಈಗಿರುವಂತ ಇನ್ಫ್ಲೇಷನ್ ಅಲ್ಲಿ ಕೆಲವೇ ವರ್ಷಗಳಲ್ಲಿ ಈತನ ಸ್ಯಾಲ್ರಿಯಿಂದ ಬರುವಂತ ಆದಾಯ EMI ಕಟ್ಟಲಿಕ್ಕೆ, ತನ್ನ ಬೇಸಿಕ್ ನೀಡ್ಸ್ ಏನಿದೆ ಅಥವಾ ಮನೆಯ ಜವಾಬ್ದಾರಿಗಳನ್ನ ಫುಲ್ಫಿಲ್ ಮಾಡ್ಲಿಕ್ಕೆ, ಮಕ್ಕಳ ಎಜುಕೇಶನ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇನ್ಫ್ಲೇಷನ್ ಅಂದ್ರೆ ಏನು ಸ್ನೇಹಿತರೆ? ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ, ಬೆಲೆ ಏರಿಕೆ. ಸೊ ಒಂದು ವಸ್ತು ಕೆಲವು ವರ್ಷಗಳ ಹಿಂದೆ ಉದಾಹರಣೆಗೆ ಹೇಳೋದಾದ್ರೆ 94-95 ಅಲ್ಲಿ 30-32 ರೂಪಾಯಿಗೆ ಸಿಕ್ತಿದ್ದಂತ 1 ಲೀಟರ್ ಪೆಟ್ರೋಲು ಇವತ್ತು 100 ರೂಪಾಯಿ ದಾಟಿದೆ. ಬಟ್ ಅವತ್ತಿದ್ದಂತ 32 ರೂಪಾಯಿ ಏನಿದೆ ಇವತ್ತು ಆ 32 ರೂಪಾಯಿ ಬೆಲೆನೆ 100 ರೂಪಾಯಿಗೆ ದಾಟಿದೆ. ಬಟ್ ಸಿಗುವಂತ ಕ್ವಾಂಟಿಟಿ 1 ಲೀಟರ್. ಇದಕ್ಕೆ ನಾವು ಬೆಲೆ ಏರಿಕೆ ಅಥವಾ ಹಣದುಬ್ಬರ ಅಂತ ಕರಿತೀವಿ. ಸೊ ಇನ್ನೂ ಹೇಳೋದಾದ್ರೆ ಎಜುಕೇಶನ್ ಕಾಸ್ಟ್, 15 ವರ್ಷ 20 ವರ್ಷದಿಂದ ಇದ್ದಂತ ಎಜುಕೇಶನ್ ಎಕ್ಸ್ಪೆಂಡಿಚರು ಇವತ್ತು ಮಲ್ಟಿಪಲ್ ಟೈಮ್ಸ್ ಆಗಿ ಇನ್ಕ್ರೀಸ್ ಆಗಿದೆ. ಅವತ್ತು ಕೇವಲ 5-10 ಲಕ್ಷಗಳಲ್ಲಿ ಕಂಪ್ಲೀಟ್ ಗ್ರಾಜುಯೇಷನ್ ಮುಗಿಸ್ತಿದ್ದಂತ ಎಕ್ಸಾಂಪಲ್ಸ್ ಇದೆ. ನಾವು ನೀವು ಕೂಡ ಅದನ್ನೇ ಮಾಡಿದ್ದೀವಿ. ಕಂಪ್ಲೀಟ್ 12-15 ವರ್ಷಗಳ ವಿದ್ಯಾಭ್ಯಾಸ ಏನಿತ್ತು ಅಷ್ಟೂ ಕೂಡ 8-10 ಲಕ್ಷ ಅಂತಂದ್ರೆ ಹೆಚ್ಚಾಗ್ತಿತ್ತು, ಕಂಪ್ಲೀಟ್ ಆಗಿ ಮುಗ್ದೋಗ್ತಾ ಇತ್ತು. ಬಟ್ ಇವತ್ತು ಕೇವಲ pre-KG ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಬರ್ತಾರೆ ಅನ್ನೋ ಜಾಗದಲ್ಲೇ ಈ 10 ಲಕ್ಷ ರೂಪಾಯಿ ಸಾಕಾಗೋದಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಎಜುಕೇಶನ್ ಇನ್ಫ್ಲೇಷನ್. ಹಾಗೆ ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ಸ್ ತಗೊಂಡ್ರೆ ಇವತ್ತು ಅತಿ ವೇಗವಾಗಿ ಬೆಳೀತಾ ಇರುವಂತ ಕಾಸ್ಟ್ ಅಂತಂದ್ರೆ ಒಂದು ವಿದ್ಯಾಭ್ಯಾಸ, ಇನ್ನೊಂದು ಹಾಸ್ಪಿಟಲ್ ಎಕ್ಸ್ಪೆನ್ಸಸ್. ಈ ಎರಡು ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆನ ಸಮದೂಗಿಸ್ಬೇಕು ಅಂತಂದ್ರೆ ನನ್ನ ಆದಾಯ ಒಂದೇ, ಬೆಳವಣಿಗೆ ಏನಿದೆ, ಖರ್ಚು ಏನಿದೆ ಹೆಚ್ಚಾಗ್ತಾ ಹೋಗ್ತಿದೆ, ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ಇನ್ನು ಶ್ರೀಮಂತರಾಗೋದು ಹೇಗೆ? ಬರುವಂತ ದುಡ್ಡೆಲ್ಲ ಮಕ್ಕಳು ಫೀಸ್ ಕಟ್ಟಬೇಕು, ಇಲ್ಲ ಅಂದ್ರೆ ಹಾಸ್ಪಿಟಲ್ ಕಟ್ಟಬೇಕು. ಹಾಸ್ಪಿಟಲ್ ಇಲ್ಲ ಅಂದ್ರೆ ಮಕ್ಕಳು ಫೀಸ್ಗಂತೂ ಖಂಡಿತವಾಗ್ಲೂ ಕಟ್ತೀವಿ. ಯಾಕಂದ್ರೆ ಎಲ್ಲಾ ತಂದೆ ತಾಯಿಯ ಕನಸು ಕೂಡ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಮಕ್ಕಳನ್ನ ಓದಿಸ್ಬೇಕು ಅಂತ. ಹೌದು ಸ್ನೇಹಿತರೆ, ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿಸ್ಬೇಕು, ತಪ್ಪಿಲ್ಲ. ಎಲ್ಲರ ಕನಸು ಕೂಡ ಹೌದು. ಒಳ್ಳೆ ವಿದ್ಯಾಭ್ಯಾಸ ಕೊಟ್ರೆ ಮಕ್ಕಳು ನಾಳೆ ಭವಿಷ್ಯ ಕಟ್ಕೊಳ್ತಾರೆ, ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸಂಪಾದನೆ ಮಾಡ್ಕೊಂಡು ಅವ್ರ ಲೈಫಲ್ಲಿ ಸೆಟ್ಲ್ ಆಗ್ತಾರೆ ಅಂತ. ಸೊ ವಿದ್ಯಾಭ್ಯಾಸದಿಂದಾನೇ ಮಕ್ಕಳು ಸೆಟ್ಲ್ ಆಗ್ತಾರೆ, ಎಜುಕೇಶನ್ ಇಂದ ಅವ್ರ ಕರಿಯರ್ ಸೆಟ್ಲ್ ಆಗುತ್ತೆ, ಹಾಗೆ ಎಲ್ಲರೂ ಶ್ರೀಮಂತರಾಗ್ತಾರೆ ಅನ್ನೋದಾದ್ರೆ ಇವತ್ತು ಓದಿರುವಂತವ್ರು ಎಲ್ಲರೂ ಕೂಡ ಕೋಟ್ಯಾಧಿಪತಿಗಳಾಗಿರ್ಬೇಕು.
ಆದ್ರೆ ಎಷ್ಟೋ ಜನ ಕೋಟ್ಯಾಧಿಪತಿಗಳ ಲಿಸ್ಟ್ಗೆ ಸೇರೇ ಇಲ್ಲ, ಕೇವಲ ಲಕ್ಷಾಧಿಪತಿಗಳು ಅನ್ನುವಂಥ ಜಾಗದಲ್ಲೇ ಇದ್ದಾರೆ. ಯಾಕೆ? ಸೊ ವಿದ್ಯಾಭ್ಯಾಸದಿಂದನೇ ಅಷ್ಟೂ ಸಿಗುತ್ತೆ ಅಂತಿಲ್ಲ. ಅಫ್ಕೋರ್ಸ್ ಕೋಟ್ಯಾಧಿಪತಿ ಆಗ್ಲಿಕ್ಕೆ ವಿದ್ಯಾಭ್ಯಾಸ ಕೂಡ ಒಂದು ಮಾರ್ಗ. ಅದರ ಜೊತೆ ಆ ವ್ಯಕ್ತಿಯ ಸ್ಕಿಲ್ ಏನಿದೆ, ಪರಿಶ್ರಮ ಏನಿದೆ, ಆಲೋಚನೆ ಮಾಡೋ ರೀತಿ ಏನಿದೆ, ಮೈಂಡ್ ಸೆಟ್ ಅಂತ ಏನ್ ಕರಿತೀವಿ, ಸೊ ಎಫರ್ಟ್ಸ್ ಏನಾಗ್ತಾನೆ, ಯಾವ ರೀತಿಯಾದಂತಹ ಹಾರ್ಡ್ ವರ್ಕ್ ತಗೊಳ್ಳುವಂತ ವ್ಯವಸ್ಥೆ ಇದೆ, ಟ್ಯಾಲೆಂಟ್ ಏನಿದೆ, ಅದ್ರಲ್ಲಿ ಇರುವಂತಹ ಕೌಶಲ್ಯ ಏನಿದೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗ್ಬೋದು, ವರ್ಕಿಂಗ್ ಸ್ಕಿಲ್ಸ್ ಆಗ್ಬೋದು, ಲೀಡರ್ಶಿಪ್ ಕ್ವಾಲಿಟೀಸ್ ಆಗ್ಬೋದು, ಅದಲ್ಲದೆ ಮ್ಯಾನೇಜಿಂಗ್ ಸ್ಕಿಲ್, ಪರಿಸ್ಥಿತಿಗಳನ್ನ ಮ್ಯಾನೇಜ್ ಮಾಡೋದು ಹೇಗೆ, ಸಣ್ಣದಾದಂತ ಒಂದು ಕಷ್ಟ ಬಂತು ಅಥವಾ ಯಾವುದೋ ಒಂದು ಆಕಸ್ಮಿಕವಾಗಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಂತಂದಾಗ ಆ ಇನ್ಸಿಡೆಂಟ್ಗೆ ರಿಯಾಕ್ಟ್ ಆಗೋದು ಹೇಗೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಕೆಲಸ ಮಾಡ್ತಿರೋಂಥ ಜಾಗದಲ್ಲೇ ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಒತ್ತಡ ಕ್ರಿಯೇಟ್ ಆಯ್ತು ಅಂತಂದ್ರೆ ಆ ಒತ್ತಡನ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೂ ಕೂಡ ಆ ವ್ಯಕ್ತಿಗೆ ಸಾಮರ್ಥ್ಯ ಇರಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಗೊತ್ತಿದೆ. ಎಸ್, ಹಾಗಿದ್ರೆ ವಿದ್ಯಾಭ್ಯಾಸದಿಂದನೇ ಶ್ರೀಮಂತರಾಗ್ತಾರೆ ಅನ್ನೋದಾದ್ರೆ ಕೆಲವೊಂದಷ್ಟು ಎಕ್ಸೆಪ್ಷನ್ಸ್ ಇದೆ. ಗೂಗಲ್ನ ಸಿಇಒ ಏನಿದ್ದಾರೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅಫ್ಕೋರ್ಸ್ ಸಾಧ್ಯತೆ ಇದೆ, ಒಂದು ಆಪ್ಷನ್ ಇದೆ, ಎಜುಕೇಶನ್ ಅಂತೂ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕಾಗತ್ತೆ. ಬಟ್ ಪೂರ್ಣ ಎಜುಕೇಶನ್ ಇಂದನೇ ಸಂಪೂರ್ಣ ಒಂದೇ ಒಂದು ಎಜುಕೇಶನ್ ಸಿಸ್ಟಮ್ ಇಂದನೇ ಕೋಟ್ಯಾಧಿಪತಿಗಳಾಗ್ತೀವಿ ಅಂತಂದ್ರೆ ಸಾಧ್ಯನಾ? ಯೋಚನೆ ಮಾಡಿ ನೋಡಿ. ಹಾಗಂತ ಎಜುಕೇಶನ್ ಇಲ್ಲದೆ ಇರೋರು ಯಾರು ಕೋಟ್ಯಾಧಿಪತಿಗಳಾಗಿಲ್ವಾ? ಆ ರೀತಿ ಎಕ್ಸಾಂಪಲ್ಸ್ ಹುಡುಗ್ರೆ ಸಾಕಷ್ಟು ಜನ ಸಿಗ್ತಾರೆ. ನಮ್ಮ ವಿಜಯ್ ಸಂಕೇಶ್ವರ್ ತಗೊಳ್ಳಿ, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇಂದ ಸ್ಟಾರ್ಟ್ ಮಾಡಿ, ಒಂದು ಗಾಡಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಸಾವಿರಾರು ಗಾಡಿಗಳನ್ನ ಇಟ್ಕೊಂಡು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಲೆಜೆಂಡ್ ಆಗಿದ್ದಾರೆ. ಹಾಗೆ ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೂಡ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾಭ್ಯಾಸ ಕೆಲಸ ಮಾಡ್ತಿದ್ಯಾ ಅಥವಾ ಸ್ಕಿಲ್ ಕೆಲಸ ಮಾಡ್ತಿದ್ಯಾ, ಆಲೋಚನೆ ಕೆಲಸ ಮಾಡ್ತಿದ್ಯಾ, ಯೋಚನೆ ಮಾಡಿ ನೋಡಿ. ಹಾಗಂದ್ರೆ ವಿದ್ಯಾಭ್ಯಾಸ ಬೇಡವೇ ಬೇಡ? ನಾನು ವಿದ್ಯಾಭ್ಯಾಸ ಬೇಡ ಅಂತ ಹೇಳ್ತಾ ಇಲ್ಲ, ವಿದ್ಯಾಭ್ಯಾಸದ ಅವಶ್ಯಕತೆನೂ ಇದೆ. ಅದ್ರ ಜೊತೆ ಬೇಕಾದಂತ ಉಳಿದಂತ ತಯಾರಿಗಳೇನಿದೆ ಅದನ್ನು ಮಾಡ್ಕೊಬೇಕಾಗಿ ಬರುತ್ತೆ. ಸಾಮಾನ್ಯವಾಗಿ ಹೆಚ್ಚಿಗೆ ಓದುವಂತ ಒಳ್ಳೆ ವಿದ್ಯಾರ್ಥಿಗೆ ಒಂದೇ ಆಲೋಚನೆ, ನಾನು ಫಸ್ಟ್ ಬರಬೇಕು, ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೇಕು ಅನ್ನೋದಷ್ಟೇ ಆಲೋಚನೆ ಇರುತ್ತೆ. ಆದ್ರೆ ಓದದೇ ಇರುವಂತ ಹುಡುಗರಿಗೆ ಮಲ್ಟಿಪಲ್ ಥಿಂಕಿಂಗ್ ಇರುತ್ತೆ, ಬೇರೆ ರೀತಿಯ ಆಲೋಚನೆಗಳು ಕೂಡ ಮಾಡ್ತಿರ್ತಾರೆ. ಸೊ ವಿದ್ಯಾಭ್ಯಾಸದ ಕಡೆ ಅವ್ರಿಗೆ ಗೊತ್ತು, ನಾನು ಎಷ್ಟು ಓದಿದ್ರು ಇಷ್ಟೇ ನಾನು ಮಾರ್ಕ್ಸ್ ತೆಗಿಯೋದು ಅಂತ. ಅದ್ರ ಬದಲಲ್ಲಿ ಪ್ಯಾರಲಲ್ ಆಗಿ ಎಕ್ಸ್ಟ್ರಾ ಸ್ಕಿಲ್ಸ್ ಏನಿದೆ ಅದನ್ನ ಡೆವಲಪ್ ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಅವಕಾಶ ಸಿಕ್ಕಾಗ ಖಂಡಿತವಾಗ್ಲೂ ಅದನ್ನ ಬಳಸ್ಕೊಂಡು ಡೆವಲಪ್ಮೆಂಟ್ ಆಗುವಂತ ಸಾಧ್ಯತೆಗಳು ಇದೆ. ಸೊ ಒಳ್ಳೆ ವಿದ್ಯಾರ್ಥಿಗಳು, ಓದುವಂತ ವಿದ್ಯಾರ್ಥಿಗಳು ಯೋಚನೆ ಮಾಡೋ ರೀತಿ ಸರಿ ಇಲ್ಲ ಅಂತನಾ? ಆ ರೀತಿ ಇಲ್ಲ. ಸೊ ಅವ್ರಿಗೂ ಕೂಡ ಈ ಆಲೋಚನೆ ರೀತಿ ಏನಿದೆ ಬದಲಾಯಿಸ್ಕೊಬೇಕಾಗಿ ಬರುತ್ತೆ. ಸೊ ವಿದ್ಯಾಭ್ಯಾಸ ಒಂದು ದಾರಿ ಅಷ್ಟೇ, ಆ ಸೆಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ, ಶ್ರೀಮಂತರಾಗ್ಲಿಕ್ಕೆ ಅಥವಾ ಒಳ್ಳೆ ಲೈಫ್ ಸ್ಟೈಲ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ವಿದ್ಯಾಭ್ಯಾಸ ಒಂದೇ ಅಲ್ಲ ಅನ್ನೋದು ಅರ್ಥ ಮಾಡ್ಕೊಬೇಕಾಗಿ ಬರುತ್ತೆ. ಅಕಸ್ಮಾತ್ ವಿದ್ಯಾಭ್ಯಾಸ ಮುಗಿದ ಮೇಲೆ ಮಾಡೋಂಥ ಕೆಲಸ ಏನಿದೆ, ಸಾಕಷ್ಟು ಸಲ ಓದಿರೋಂಥ ವಿದ್ಯಾಭ್ಯಾಸನೇ ಬೇರೆ, ಮಾಡ್ತಿರೋಂಥ ಕೆಲಸನೇ ಬೇರೆ, ಬಟ್ ಆದಾಯ ಬರ್ತಿರೋಂಥದ್ದು ಕೂಡ ತೃಪ್ತಿ ತರದಿರುವಂತ ಪರಿಸ್ಥಿತಿಗಳು ಕೂಡ ಇದ್ದಾಗ ಮಾನಸಿಕವಾಗಿ ಸ್ಥಿರವಾಗಿರಬೇಕು ಅನ್ನೋದನ್ನ ಕಲ್ತ್ಕೊಬೇಕಾಗಿ ಬರ್ತೈತೆ. ಅದು ಈಗ್ಲಿಂದನೇ ನಾವು ಪೇರೆಂಟ್ಸ್ ಡೆವಲಪ್ ಮಾಡ್ಬೇಕಾಗಿ ಬರುತ್ತೆ. ಸೊ ಈ ರೀತಿ ಮಾನಸಿಕವಾಗಿ ಪ್ರಿಪೇರ್ ಮಾಡಿಕೊಟ್ರೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ಸಕ್ಸಸ್ನ ಕಂಡುಕೊಂಡು ಮುಂದಿನ ದಾರಿ ನೋಡ್ಬೋದು. ಹೌದಲ್ವ ಸ್ನೇಹಿತರೆ? ಹಾಗಿದ್ರೆ ಬನ್ನಿ, ಇದು ಟಾಪಿಕ್ ಇಂದ ಹೊರಗಡೆ ಹೋಯ್ತು ಅಂತ ಅಂದ್ಕೊಳ್ತೀನಿ. ಸಾಲದಿಂದ ತುಪ್ಪ ತಿನ್ನೋ ಹಾಗೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದು. ಮೊದಲನೇದಾಗಿ ಎಸ್ಪೆಷಲಿ ಬಿಸ್ನೆಸ್ ಕ್ಲಾಸ್ ಪೀಪಲ್ಗೆ ಸಾಲ ಅಂತಂದ್ರೆ ತನ್ನ ಎಂಪೈರ್ ಏನಿದೆ ಅಥವಾ ಬಿಸ್ನೆಸ್ ಏನಿದೆ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೋಸ್ಕರ, ಸಾಲ ಮಾಡ್ಲಿಕ್ಕೋಸ್ಕರನೇ, ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಸಾಲದ ಅವಶ್ಯಕತೆ ಬಹಳಷ್ಟಿದೆ. ಯಾಕಂದ್ರೆ ಹೆಚ್ಚಿನ ಹೂಡಿಕೆ ಬೇಕಾಗುತ್ತೆ. ಕೋಟ್ಯಾಂತರ ರೂಪಾಯಿ ಹಣ ಹೂಡಿಕೆ ಮಾಡ್ಬೇಕು ಅಂತಂದಾಗ ಎಲ್ರೂ ಕೂಡ ಕೋಟಿಯಷ್ಟು ಹಣನ ಇಟ್ಕೊಂಡಿರ್ತಾರೆ ಅಂತ ಹೇಳಿಕ್ಕಾಗಲ್ಲ. ಸಾಮಾನ್ಯವಾಗಿ ಸಿಗುವಂತ ಬಡ್ಡಿ ಕಡಿಮೆ ಇರುವಂತ ಸಾಲದೇನಿದೆ ಅಂತ ಸಾಲಕ್ಕೆ ಮೊರೆ ಹೋಗಿ ಸಾಲದ ಮುಖಾಂತರ EMI ನ ಕಟ್ಟೋದ್ರ ಮುಖಾಂತರ ತನ್ನ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಮೇ ಬಿ ಎಕ್ಸಾಂಪಲ್ ಕೋಟ್ ಮಾಡೋದಾದ್ರೆ, ಲೇಟೆಸ್ಟ್ ಆಗಿ ನಡೆದಂತ ಒಂದು ಎಕ್ಸಾಂಪಲ್ ಅದಾನಿ ಗ್ರೂಪ್ಸ್ 70 to 80% ಅಷ್ಟು ಇನ್ವೆಸ್ಟ್ಮೆಂಟ್ ಏನಿದೆ ಅದಾನಿ ಗ್ರೂಪ್ಸ್ದು ಲೋನ್ ಮುಖಾಂತರ ಇದೆ ಅಂತ ಹೇಳಿ ಆರೋಪನೆ ಬಂದಿತ್ತು. ಈ 70 to 80% ಅಷ್ಟು ಹಣ ಲೋನ್ ಮುಖಾಂತರ ಇಟ್ಟಿದ್ದಾರೆ ಅಂತಂದ್ರೆ, ಲೋನ್ ಇಂದ ಬಂದಂತ ಹಣನ
ಎಲ್ಲಿ ಬಳಸಿದಾರೆ ಅದಾನಿ ಗ್ರೂಪ್ ಅವರು? ಇನ್ವೆಸ್ಟ್ಮೆಂಟ್ಸ್ಗೆ ಹಾಕೊಂಡಿದಾರಾ, ಅಥವಾ ಲಕ್ಸುರಿ ಕಾರ್ ತಗೊಂಡು ಸುತ್ತಾಡ್ತಿದಾರಾ, ಅಥವಾ ಲಕ್ಸುರಿ ಬೊಗ್ಲೆ ಮಾಡ್ಕೊಂಡು ಸುತ್ತಾಡ್ತಿದಾರಾ, ಅಥವಾ ತನ್ನ ಲಕ್ಸುರಿ ಲೈಫ್ ಲೀಡ್ ಮಾಡ್ಲಿಕ್ಕೆ ಬಳಸ್ಕೊಳ್ತಿದಾರ? ಎಸ್, ಇಲ್ಲಿ ಹೂಡಿಕೆಗೆ ಮಾಡುವಂತ ಸಾಲ ಬೇರೆ, ಈ ಲಕ್ಸುರಿ ಲೈಫ್ ಲೀಡ್ ಮಾಡ್ಲಿಕ್ಕೆ ಮಾಡುವಂತ ಸಾಲ ಬೇರೆ. ಅಫ್ಕೋರ್ಸ್ ಬಡ್ಡಿ ಕಟ್ಟುವಂತ ಸಾಮರ್ಥ್ಯ ಇತ್ತು, ಅದರಿಂದ ನಿಮ್ಗೆ ಆದಾಯ ಬರ್ತಿದೆ, ಆ ಲಕ್ಸುರಿ ಲೈಫ್ ನ ಲೀಡ್ ಮಾಡಿದ್ರೆ ಅದರಿಂದ ನೀವು ಇನ್ಫ್ಲೂಯೆನ್ಸ್ ಮಾಡಿ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಬಹುದು ಅಥವಾ ಲಾಭ ಮಾಡ್ಕೊಬಹುದು ಅಂತಿದ್ರೆ ಅದು ಕೂಡ ಸಾಧ್ಯತೆ ಇದೆ. ಇಲ್ಲ ಅಂತಂದಾಗ ಖಂಡಿತವಾಗ್ಲೂ ಆ ಸಾಲ ಬ್ಯಾಡ್ ಲೋನ್ ಆಗುತ್ತೆ. ಸ್ನೇಹಿತರೆ, ಬ್ಯಾಡ್ ಲೋನ್, ಇಲ್ಲಿ ಸಾಲ ಕೂಡ ಎರಡು ರೀತಿಯಾದಂತ ಸಾಲ ಆಗುತ್ತೆ. ಒಂದು ಬ್ಯಾಡ್ ಲೋನ್, ಇನ್ನೊಂದು ಗುಡ್ ಲೋನ್. ಗುಡ್ ಲೋನ್ ಅಂದ್ರೇನು, ಬ್ಯಾಡ್ ಲೋನ್ ಅಂದ್ರೇನು? ಸೊ ಲೋನೇ ಅಲ್ವಾ? ಎಸ್, ಲೋನ್. ಗುಡ್ ಲೋನ್ ಅಂತಂದ್ರೆ ನೀವು ತಗೊಂಡಂತ ಸಾಲನ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿಂದ ಆದಾಯ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಮಾಡ್ತಿದ್ದೀರ ಅಂತಂದ್ರೆ ಅದು ಗುಡ್ ಲೋನ್. ಅದೇ ತಗೊಂಡಂತ ಸಾಲನ ತಮ್ಮ ಅವಶ್ಯಕತೆಗಳನ್ನ ಪೂರೈಸ್ಲಿಕ್ಕೋಸ್ಕರ ಬಳಸ್ಕೊಂಡಿದ್ದೀರಾ, ಅದರಿಂದ ಯಾವುದೇ ರೀತಿಯಾದಂತ ಆದಾಯ ಬರ್ತಿಲ್ಲ, ಅಸೆಟ್ ಕ್ರಿಯೇಟ್ ಮಾಡ್ಲಿಕ್ಕಾಗಿಲ್ಲ, ಲಯಬಿಲಿಟಿ ಆಯ್ತು ಅದು ಅಂತಂದ್ರೆ ಅದಕ್ಕೆ ಬ್ಯಾಡ್ ಲೋನ್ ಅಂತ ಕರಿತೀವಿ. ಸೊ ಲಯಬಿಲಿಟಿ ಅಂದ್ರೆ ಏನು, ಅಸೆಟ್ ಅಂದ್ರೆ ಏನು? ಎಸ್, ಲಯಬಿಲಿಟಿ ಅಂತಂದ್ರೆ ಅದರಿಂದ ಹಣ ನಮ್ಗೇನು ಬರೋದಿಲ್ಲ, ಅದರ ಬದಲಾಗಿ ನಮ್ಮಿಂದನೇ ಆದಾಯ ಅಥವಾ ಹಣನ ಅದು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಜೋಬಿಂದ ಹೊರಗಡೆ ಹೋಗುವಂತ ಒಂದು ವ್ಯವಸ್ಥೆ ಏನಿದೆ ಅದು ಲಯಬಿಲಿಟಿ. ಅಸೆಟ್ ಅಂತ ಬಂದಾಗ ಜೋಬಿಗೆ ಆದಾಯ ಬರುವಂತ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಅಸೆಟ್ ಅಂತ ಕರಿತೀವಿ. ಸೊ ಈ ಅಸೆಟ್ ಕ್ರಿಯೇಟ್ ಮಾಡ್ಲಿಕ್ಕೆ ನೀವು ಸಾಲ ಮಾಡಿದೀರಾ ಅಂತಂದ್ರೆ, ಆದಾಯ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಲ ಮಾಡಿದೀರಾ ಅಂತಂದ್ರೆ ಅದನ್ನ ಗುಡ್ ಲೋನ್ ಅಂತ ಕರಿತೀವಿ. ಎಕ್ಸಾಂಪಲ್ ನ ಕೋಟ್ ಮಾಡ್ಬೇಕು ಅಂತಂದ್ರೆ, ಉದಾಹರಣೆಗೆ ಒಂದು ಮೊಬೈಲ್ ನ ಬೈ ಮಾಡ್ತೀವಿ. ಈ ಮೊಬೈಲ್ ರೇಟ್ ಬಂದು 1.5-2 ಲಕ್ಷ ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಈ 1.5-2 ಲಕ್ಷ ರೂಪಾಯಿನ ಅಟ್ ಎ ಟೈಮ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ತಗೊಳ್ತಿದ್ದೀರಾ ಅಂತಂದ್ರೆ, ಅದರ ಜಾಗದಲ್ಲಿ ಆ 1.5-2 ಲಕ್ಷ ರೂಪಾಯಿನ ನೀವು ಬೇರೆ ಕಡೆ ಹೂಡಿಕೆ ಮಾಡಿದ್ರೆ ಒಂದು 6-7% ಅಥವಾ 10% ಅಥವಾ 12% ಸಿಗುವಂತ ಜಾಗದಲ್ಲಿ ನೀವು ಹೂಡಿಕೆ ಮಾಡೋದಾದ್ರೆ ಅದು ವಾರ್ಷಿಕವಾಗಿ ಒಂದು 12,000-15,000 ರೂಪಾಯಿ ಲಾಭ ಕೊಡುತ್ತೆ ಅನ್ನೋದಾದ್ರೆ, ಬಟ್ ಅದನ್ನೇ ಸಾಲ ಮಾಡಿ ತಗೊಂಡಿದ್ದೀರಾ ನೀವು ಅಂತಂದ್ರೆ ಅದೇ 8,000-10,000 ರೂಪಾಯಿ ಬಡ್ಡಿ ರೂಪದಲ್ಲಿ ಹೋಗ್ತಿರುತ್ತೆ. ಬಟ್ ಆ ಮೊಬೈಲ್ ನ ಬಳಸೋದು ಹೇಗೆ? ಒಬ್ಬ ವಿದ್ಯಾರ್ಥಿ ಬಳಸೋದು ಹೇಗೆ ಬಳಸ್ತಾನೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಬಳಸೋದು ಹೇಗೆ ಬಳಸ್ತಾನೆ, ಅಥವಾ ಸಾಮಾನ್ಯ ಮನುಷ್ಯ ಕೂಡ 1.5-2 ಲಕ್ಷ ರೂಪಾಯಿ ಮೊಬೈಲ್ ಇಟ್ಕೊಂಡಿರೋದು ನಾವು ನೋಡಿದೀವಿ. ಕ್ರೇಜ್ಗೋಸ್ಕರ, ಬೇರೆಯವ್ರನ್ನ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ, ಶೋ ಆಫ್ಗೋಸ್ಕರ, ನನ್ನ ಕಡೆ ಹೈ ವ್ಯಾಲ್ಯೂ ಮೊಬೈಲ್ ಇದೆ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ. ಆ ಶೋ ಆಫ್ ಇಂದ ನೀವು ಇನ್ಕಮ್ ಡೆವಲಪ್ ಮಾಡ್ಕೊಳ್ಳಿಕ್ ಆಗ್ಲಿಲ್ಲ, ನಿಮ್ಮ ಬಿಸ್ನೆಸ್ ನ ಎನ್ಹಾನ್ಸ್ ಮಾಡ್ಕೊಳ್ಳಿಕ್ ಆಗ್ಲಿಲ್ಲ, ನಿಮ್ಮ ಆದಾಯನ ಡೆವಲಪ್ ಮಾಡ್ಕೊಳ್ಳಿಕ್ ಆಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಇದು ನಾಳೆ ನಿಮಗೆ ಹೊಡೆತ ಕೊಡಾಗ್ತದೆ. ಅಥವಾ ಅದೇ ಮೊಬೈಲ್ ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ಈ ಮೊಬೈಲ್ ಇಂದ ನನ್ನ ಸ್ಟೇಟಸ್ ಏನಿದೆ, ಡಿಗ್ನಿಟಿ ಅಥವಾ ವ್ಯಾಲ್ಯೂ ಏನಿದೆ ಅದು ಇನ್ಕ್ರೀಸ್ ಆಗಿ ಅದು ನನ್ನ ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಮಾಡಿ ಅದರಿಂದ ಆದಾಯ ಜನರೇಟ್ ಮಾಡ್ಕೊಳ್ಳಿಕ್ಕೆ ನನ್ಗೆ ಅವಕಾಶ ಇದೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಅದು ಪರಿಣಾಮ ಮುಂದೆ ಒಳ್ಳೇದೇ ಆಗಿರುತ್ತೆ. ಸೊ ಒಬ್ಬ ವಿದ್ಯಾರ್ಥಿ ಬಳಸ್ತಿದ್ದಾನೆ ಅಂತಂದ್ರೆ ಕೇವಲ ಶೋ ಆಫ್ಗೋಸ್ಕರ, ಫ್ರೆಂಡ್ಸ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ, ಅವು ಮೇ ಬಿ ಲೇಟೆಸ್ಟ್ ಆಗಿ ಹೇಳಕ್ ಹೋದ್ರೆ ಈಗಿನ ಹುಡುಗರ ಪರಿಸ್ಥಿತಿ ಏನಿದೆಯೋ ಆ ರೀತಿ. ಸಾಲದಲ್ಲಿ ಇ ಎಂ ಐ ಮುಖಾಂತರ ಒಂದು ಮೊಬೈಲ್ ಐಫೋನ್ ಇಟ್ಕೊಂಡು ಬೇರೆಯವ್ರನ್ನ ಇಂಪ್ರೆಸ್ ಮಾಡ್ತೀನಿ ಅಂತಂದ್ರೆ ಅದೇ ಲೈಫ್ ಸ್ಟೈಲ್ ಕೂಡ ಚೆಕ್ ಮಾಡ್ತಾರೆ. ನೀವು ಬಳಸುವಂತ ಬಟ್ಟೆ ಏನಿದೆ, ಯೂಸ್ ಮಾಡುವಂತ ಶೂಸ್ ಏನಿದೆ, ನಿಮ್ ಸ್ಟ್ಯಾಂಡರ್ಡ್ ಏನಿದೆ, ಆ ಸ್ಟ್ಯಾಂಡರ್ಡ್ಗೆ ತಕ್ಕಾಗಿ ನೀವು ಮೊಬೈಲ್ ಬಳಸ್ತಿದ್ದೀರಾ ಅಥವಾ ಮೊಬೈಲ್ ಬಳಸ್ತಿರೋಂಥದ್ದು ಇ ಎಂ ಐ ಇರುತ್ತೆ ಅಂತಂದ್ರೆ ನಾಳೆ ಇವನ ಜೊತೆ ಸವಾಸ ಮಾಡಿದ್ರೆ ನಾನು ಇ ಎಂ ಐ ಸಿಗಾಕೊಳ್ತೀನಿ ಅನ್ನೋ ಪರಿಸ್ಥಿತಿನೂ ಇರುತ್ತೆ. ಅಥವಾ ಅದೇ ಮೊಬೈಲ್ ನ ಬಳಸಿ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದಾನೆ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಿದ್ದಾನೆ, ಅಲ್ಲಿ ರೀಲ್ಸ್ ಮುಖಾಂತರ ಆದಾಯ ತಗೊಳ್ತಿದ್ದಾನೆ. ಸೊ ಒಂದು ಒಳ್ಳೆ ಪರ್ಪಸ್ಗೋಸ್ಕರ ಮೊಬೈಲ್ ನ ಬಳಸ್ತಿದ್ದಾನೆ ಅಂತಂದ್ರೆ ಖಂಡಿತವಾಗ್ಲೂ ಬೆನಿಫಿಟ್ ಆಗುತ್ತೆ. ಅದೇ ಬಿಸ್ನೆಸ್ ಮ್ಯಾನ್ಗೆ ಖಂಡಿತವಾಗ್ಲೂ ಇದು ಇನ್ಫ್ಲೂಯೆನ್ಸ್ ಆಗುತ್ತೆ. ಕಾರಣ ಯಾಕೆ ಅಂತಂದ್ರೆ ಅವನ ಈ 2 ಲಕ್ಷ ರೂಪಾಯಿ ಮೊಬೈಲ್ ಏನಿದೆ ಅದು ಅವನ ಇನ್ವೆಸ್ಟ್ಮೆಂಟ್. ಆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದಾಗ ಅದರಿಂದ ಖಂಡಿತವಾಗ್ಲೂ ಆದಾಯ ಬರ್ಲಿಕ್ಕೆ ದಾರಿ ಇದ್ದೇ ಇದೆ, ಮಾಡ್ಕೊಳ್ತಾರೆ. ಯಾಕಂದ್ರೆ ಬಿಸ್ನೆಸ್ ಪೀಪಲ್ ಅಂತ ಬಂದಾಗ ಮೀಟ್ ಮಾಡುವಂತ ಪೀಪಲ್ ಏನಿದ್ದಾರೆ ಅವರು ಕೂಡ ಹೈ ಸ್ಟ್ಯಾಂಡರ್ಡ್ ಪೀಪಲ್ ಇರ್ತಾರೆ. ಅವ್ರ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ಆ ಸ್ಟ್ಯಾಂಡರ್ಡ್ ನ ಲೈಫ್ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ಲೇಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಹೂಡಿಕೆಗಳು ಅವಶ್ಯಕತೆ ಇರುತ್ತೆ. ಸೊ ಇಲ್ಲಿ ಬಳಕೆ ಆಗುವಂತ ರೀತಿ ಏನಿದೆ ಅದರ ಮೇಲೆ ನಿಮ್ಮ ಮೊಬೈಲ್ ಕೂಡ ಕೆಲಸ ಮಾಡುತ್ತೆ. ಹಾಗೆ ಕಾರ್ ಅಂತ ತಗೊಳ್ತೀರಾ ಅಂತಂದ್ರೆ ಇದು ಲಯಬಿಲಿಟಿನ ಅಥವಾ ಅಸೆಟ್? ಎಸ್,
ಕಾರ್ನ ಬಳಸೋದೇ ನಾನು ವಾರಕ್ಕೊಂದ್ಸಲ ಅಥವಾ ವರ್ಷಕ್ಕೊಂದು 8,000 10,000 ಕಿಲೋಮೀಟರ್ ಬಳಸ್ತೀನಿ ಅಂತೇಳಿ ಒಂದು 20 ಲಕ್ಷ ರೂಪಾಯಿ ಸಾಲ ಮಾಡಿ ಅದಕ್ಕೆ ಪ್ರತಿ ತಿಂಗಳು EMI ಕಟ್ಬಿಟ್ಟು ಕಾರ್ನ ತಗೊಂಡು ಮನೇಲಿ ಇಡ್ತೀನಿ, ಶೋಗೋಸ್ಕರ ಇಟ್ಕೊಳ್ತೀನಿ ಅಂತಂದ್ರೆ ಯೋಚನೆ ಮಾಡಿ ನೋಡಿ, ಇದು ನಿಮಗೆ ತುಪ್ಪ ತಿನ್ಲಿಕ್ಕೆ ದಾರಿ ಮಾಡ್ಕೊಡುತ್ತಾ? ಅಥವಾ ಅದೇ ಕಾರನ್ನ ತಗೊಂಡು ಅದರಿಂದ ಆದಾಯ ಬರ್ಲಿಕ್ಕೆ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ಗೆ ರೆಂಟ್ ಔಟ್ ಮಾಡಿದೀನಿ ಅನ್ನೋದಾದ್ರೆ, ತಿಂಗಳಿಗೊಂದಷ್ಟು ಎಕ್ಸ್ಟ್ರಾ ಆದಾಯ ಕ್ರಿಯೇಟ್ ಮಾಡ್ತಿದೆ ಅದು ಅನ್ನೋದಾದ್ರೆ ಅದು ಬೆಸ್ಟ್. ಎಸ್, ನಿಮ್ ಕಡೆ ಸಾಲ ಮಾಡದೆ ಅಸೆಟ್ ಇದೆ, ವ್ಯಾಲ್ಯೂ ಇದೆ, ಅದಕ್ಕೋಸ್ಕರ ಕಾರ್ ಪರ್ಚೇಸ್ ಮಾಡಿ ಅವಶ್ಯಕತೆ ಇಲ್ಲದೆ ಇದ್ದಾಗ ಪರ್ಚೇಸ್ ಮಾಡುವಂಥದ್ದು ವೇಸ್ಟ್ ಆಗುತ್ತೆ. ಅಗೇನ್ ಇಟ್ಸ್ ಎ ಲಯಬಿಲಿಟಿ ಅಂತ ತಗೊಂಡು. ಮೂರನೇದು ಅಂತ ಬಂದ್ರೆ ಸಾಮಾನ್ಯವಾಗಿ ಸಿಕ್ಕಾಕೊಳ್ಳುವಂಥದ್ದು ಹೌಸಿಂಗ್ ಲೋನ್. ಫಸ್ಟ್ ಸ್ಯಾಲ್ರಿ ಬಂತು ಅಂತಂದ್ರೆ ಎಸ್, ಒಂದು ಅಪಾರ್ಟ್ಮೆಂಟ್ ತಗೋ, ಲಕ್ಸುರಿ ಅಪಾರ್ಟ್ಮೆಂಟ್ ತಗೋ, EMI ಕಟ್ಕೊಂಡೋಗು, ಕೆಲವು ವರ್ಷಗಳ ನಂತರ ಅಪಾರ್ಟ್ಮೆಂಟ್ ನಿಂದಾಗುತ್ತೆ ಅಂತ. ಎಸ್, ಎಲ್ರಿಗೂ ಕೂಡ ಸ್ವಂತ ಮನೆ ಮಾಡ್ಬೇಕು ಅನ್ನೋಂಥದ್ದು ಕನ್ಸಿದ್ದೇ ಇರುತ್ತೆ. ಈ ಅಪಾರ್ಟ್ಮೆಂಟ್ ತಗೊಳ್ಳೋದಕ್ಕೂ ಮನೆ ಮಾಡ್ಲಿಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಬೇಸಿಕ್ ನೀಡಲ್ಲಿ ಬಟ್ಟೆ, ಮನೆ, ಊಟ, ಮೂರು ಅವಶ್ಯಕತೆ ಇದೆ. ಸೊ ಮನೆ ಅಂತ ಬಂದಾಗ ಬೇರೆ, ಅಪಾರ್ಟ್ಮೆಂಟ್ ಅಂದಾಗ ಬೇರೆ. ಅಪಾರ್ಟ್ಮೆಂಟ್ ಅಂದ್ರೆ ಏನಾಗುತ್ತೆ? ಎಸ್, ಇದರಲ್ಲಿ 100 ಯೂನಿಟ್ನ ಒಂದು ಲಿಮಿಟೆಡ್ ಜಾಗದಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಹಾರಿಜಾಂಟಲ್ ಇಲ್ಲ ವರ್ಟಿಕಲ್ ವೇ ಅಲ್ಲಿ. ಸೊ ಒಂದು 2,000 ಅಡಿನೋ 3,000 ಅಡಿ ಸ್ಕ್ವೇರ್ ಫೀಟ್ ಅಲ್ಲಿ ಒಂದು 100 ಮನೆ ಬಂತು ಅಂತಂದ್ರೆ ಆ 3,000 ಅಡಿ ಏನಿದೆ ಅದರ ಓನರ್ಶಿಪ್ ಈ 100 ಮನೆಯ ಓನರ್ಗೂ ಕೂಡ ಸಿಗುತ್ತೆ. ಅದಕ್ಕೆ UDA ಅಂತ ಕರಿತೀವಿ, ಅನ್ಡಿವೈಡೆಡ್ ಶೇರ್ ಅಂತ, UDS ಅಂತ, ಶೇರ್ಸ್ ಅಂತ. ಇದರಲ್ಲಿ ಏನಾಗುತ್ತೆ, ಈ ಬಿಲ್ಡಿಂಗ್ ಏನಿದೆ, ಕಟ್ಟಿರುವಂತ ಬಿಲ್ಡಿಂಗು, ಇದು ದಿನೇ ದಿನೇ ಕಳೀತಾ ಇದರ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ? ಹಳೆ ಮನೆನ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ಜಾಗಕ್ಕೆ ಬೆಲೆ ಕಟ್ತೀರಾ ಅಥವಾ ಮನೆಗೆ ಬೆಲೆ ಕಟ್ತೀರಾ? ಯಾಕೆ ಅಂತಂದ್ರೆ ಇವತ್ತಿನ ಈ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ 8-10 ವರ್ಷಗಳಿಂದ ಇದ್ದಂತ ಒಂದು ಡಿಸೈನ್ ಏನಿದೆ, ಕ್ವಾಲಿಟಿ ಡಿಸೈನ್ ಏನಿದೆ, ಔಟ್ಲುಕ್ ಏನಿದೆ, ಎಟ್ಸೆಟ್ರಾ, ಒಳಗಡೆ ಮಾಡಿರುವಂತ ಇಂಟೀರಿಯರ್ಸ್ ಏನಿದೆ, ಇದೆಲ್ಲ ಇವತ್ತು ಔಟ್ಡೇಟೆಡ್. ಇನ್ನು 10 ವರ್ಷ 15 ವರ್ಷ ಆದ್ಮೇಲೆ ಈಗಿನ ಅಪಾರ್ಟ್ಮೆಂಟ್ ಡಿಸೈನ್ ಏನಿದೆ ಅದು ಕೂಡ ಔಟ್ಡೇಟೆಡ್. ಹಾಗೆ ಒಂದು 20-25 ವರ್ಷ ಕಳೆದ್ಮೇಲೆ ಅಥವಾ 50 ವರ್ಷ ಕಳೆದ್ಮೇಲೆ ಆ ಅಪಾರ್ಟ್ಮೆಂಟ್ ನ ಮಾರ್ತೀರಾ ನೀವು ಅಂತಂದ್ರೆ ಯಾರು ತಗೊಳ್ತಾರೆ? ತಗೊಂಡ್ರು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡುವಂತ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತಾ? ಅದಕ್ಕೆ ಕಟ್ಟಿರುವಂತ EMI, ಇನ್ವೆಸ್ಟ್ಮೆಂಟು ಇಷ್ಟನ್ನು ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಲಾಭ ಅನ್ಸುತ್ತೆ. ಇವತ್ತು ಸಾಕಷ್ಟು ಕಡೆ ಅಪಾರ್ಟ್ಮೆಂಟ್ಸು ಸೇಲ್ ಆಗದೆ ಇದೆ. ಕಾರಣ ಇಷ್ಟೇ, ಕೋಟ್ ಮಾಡ್ತಾ ಇರುವಂತ ಪ್ರೈಸ್ ಹೈ ಇದೆ, ಜೊತೆಗೆ ರೀಸೇಲ್ ವ್ಯಾಲ್ಯೂ ಕೂಡ ಡಿಪೆಂಡ್ ಆಗುತ್ತೆ. ಅಪಾರ್ಟ್ಮೆಂಟ್ ನ ಯಾಕೆ ಬೈ ಮಾಡ್ತಾರೆ? ಅಲ್ಲಿರುವಂತ ಅಮ್ಯುನಿಟೀಸ್ಗೆ, ಸೆಕ್ಯೂರಿಟಿ ಇರ್ಬೋದು, ಜಿಮ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಕೋರ್ಟ್ಸ್ ಇರ್ಬೋದು, ಸ್ಪೋರ್ಟ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಇಷ್ಟೂ ಕೂಡ ಬಳಸೋದು ಡೈಲಿ ಬಳಸ್ತೀರಾ? ಮೇ ಬಿ ಇನಿಷಿಯಲ್ ಅಲ್ಲಿ ಒಂದು ಎಂತೂಸಿಯಸಮ್, ಖುಷಿಯಲ್ಲಿ ಬಳಸ್ಲಿಕ್ಕೋಸ್ಕರ ಆ ಜಾಗನ ತಗೊಳ್ತಾರೆ, ನಂತರ ಅದ್ರ ಬಳಕೆ ಆಗೋದಿಲ್ಲ. ಜೊತೆಗೆ ಅದಕ್ಕೋಸ್ಕರ ತಿಂಗಳಿಗೊಂದಷ್ಟು ಮೇಂಟೆನೆನ್ಸ್ ಅಂತೂ ಮಿನಿಮಮ್ ಇದ್ದೇ ಇದೆ. 1 ಕೋಟಿ ಅಪಾರ್ಟ್ಮೆಂಟ್ ಬೈ ಮಾಡ್ತಿದೀವಿ ಅಂತಂದ್ರೆ ಮಿನಿಮಮ್ 10,000 to 15,000 ಮೇಂಟೆನೆನ್ಸ್ ಚಾರ್ಜ್ ಅಂತೂ ಪರ್ ಮಂತ್ ಇದ್ದೇ ಇರುತ್ತೆ. ಅದೇ 10,000 to 15,000 ಹಣನ ಒಂದ್ ಕಡೆ ಹೂಡಿಕೆ ಮಾಡ್ಕೊಂಡ್ರೆ ಕೋಟ್ಯಾಂತರ ರೂಪಾಯಿನ ಜನರೇಟ್ ಮಾಡ್ಕೊಬಹುದು. ಸರ್, ಇದು ಯೋಚನೆ ಮಾಡ್ತಾ ಇರೋದು ನೀವು ಜುಗಾರ್ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರ ಅನ್ನೋದಾದ್ರೆ, ಮಿಡ್ಲ್ ಕ್ಲಾಸ್ ಜನ ಈ ರೀತಿಯ ಆಲೋಚನೆ ಮಾಡ್ಲಿಲ್ಲ ಅಂತಂದ್ರೆ ಹಣನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಡೆವಲಪ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಸೆಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಎಸ್, ನಿಮ್ ಕಡೆ ಸಾಲ ಮಾಡದೆ ಹೂಡಿಕೆ ಮಾಡ್ಲಿಕ್ಕೆ ವ್ಯವಸ್ಥೆ ಇತ್ತು ಅಂತಂದ್ರೆ ಒಂದಷ್ಟು ಲಕ್ಸುರಿಗೂ ಕೂಡ ಅವಕಾಶ ಕೊಡಿ. ಯಾಕಂದ್ರೆ ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ, ಎಂಜಾಯ್ ಮಾಡಲೇಬೇಕು. ಸೊ ಇದಲ್ಲದೆ ಅಪಾರ್ಟ್ಮೆಂಟ್ ಅಂತ ಬಂದಾಗ ನಾಳೆ ನಿಮಗೆ ಆ ಡಿಸೈನ್ ನ ಚೇಂಜ್ ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡ್ತೀನಿ, ಮಾಡಿಫಿಕೇಶನ್ ಮಾಡ್ತೀನಿ ಅಂತಂದ್ರೆ ಡೆಮಾಲಿಷ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಅಬ್ಜೆಕ್ಷನ್ ಇದೆ. ಕಾರಣ, ನಿಮ್ಮ ಮೇಲಿನ ಫ್ಲೋರ್ ಅಲ್ಲಿ ಒಬ್ರು ಇರ್ತಾರೆ, ನಿಮ್ಮ ಕೆಳಗಡೆ ಫ್ಲೋರ್ ಅಲ್ಲಿ ಇನ್ನೊಬ್ರು ಇರ್ತಾರೆ. ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಆಸ್ ಇಟ್ ಈಸ್ ಹೇಗಿದೆಯೋ ಅಥವಾ ಒಳಗಡೆ ಅಷ್ಟೇ ನೀವು ಮಾಡಿಫಿಕೇಶನ್ಸ್ ನ ಮಾಡ್ಕೊಬೇಕಾಗಿ ಬರುತ್ತೆ. ಆ ಮಾಡಿಫಿಕೇಶನ್ಸ್ ಬೈ ಮಾಡೋಂತನ್ಗೆ ಇಷ್ಟ ಆದ್ರೆ ಕೊಂಡ್ಕೊಳ್ತಾನೆ, ಇಲ್ಲ ಅಂದ್ರೆ ಹಾಗೆ ಇರುತ್ತೆ. ಜೊತೆಗೆ ರೆಂಟ್ ಔಟ್ ಮಾಡ್ತೀವಿ ಅಂದ್ರೂ ಕೂಡ ನಿಮ್ಮ EMI ಅಷ್ಟು ರೆಂಟ್ ಬರ್ತಿದ್ಯಾ? ಬರೋದಾದ್ರೆ ಪರ್ಚೇಸ್ ಮಾಡಿ, ಇಲ್ಲ ಅಂತಂದ್ರೆ ವರ್ತ್ ಅಲ್ಲ ಅಂತ ನನಗನ್ಸುತ್ತೆ. ಯೋಚನೆ ಮಾಡಿ ನೋಡಿ. ಎಸ್, ಹಿರಿಯರು ಹೇಳ್ತಾ ಇದ್ದಿದ್ದು ಫಸ್ಟ್ ಮನೆ ಮಾಡು, ಸ್ವಂತ ಮನೆ ಮಾಡು ಅಂತ. ಸ್ವಂತ ಮನೆ ಮಾಡ್ಬೇಕು ಅಂತಂದ್ರೆ ಸಣ್ಣದಾದ ಸೈಟ್ ಆದ್ರೂ ಸರಿ, ತಗೊಂಡು ಒಂದು ಇಂಡಿಪೆಂಡೆಂಟ್ ಹೌಸ್ ನ ಬೈ ಮಾಡಿ. ಅದು ನಿಮಗೆ
ಬೇಕು ಅಂದ್ರೆ ಡೆಮಾಲಿಷ್ ಮಾಡಿ ಹೊಸದಾಗಿ ಮನೆ ಕಟ್ಕೊಬಹುದು. ಇಲ್ಲ ಅಂತಂದ್ರೆ ಆ ಜಾಗಕ್ಕೆ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಸೊ ನಾಳೆ ಅಪಾರ್ಟ್ಮೆಂಟ್ ಅಂತ ಬಂದಾಗ ಕಂಪ್ಲೀಟ್ ಡೆಮಾಲಿಷನ್ ಆಯ್ತು ಕೆಲವು ವರ್ಷಗಳ ನಂತರ 100 ವರ್ಷಗಳ ನಂತರ ಅಂತಂದ್ರೆ ನಿಮಗೆ ಸಿಗುವಂಥದ್ದು ಆ 3,000 ಅಡಿಯಲ್ಲಿ ನಿಮ್ದೇನು ಒಂದು ಶೇರ್ ಇದೆಯೋ ಡ್ಯೂಡಿ ಅದು ನಿಮ್ಗೆ ಸಿಗುತ್ತೆ. ಸೊ ಅದ್ರ ಕಾಸ್ಟ್ ಅವತ್ತು ಎಷ್ಟಿರುತ್ತೆ ಅನ್ನೋದನ್ನ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಮತ್ತೆ ಬರೋದಾದ್ರೆ ಪ್ರಾಪರ್ಟಿ ಅಂತಂದರೆ ಆಕ್ಚುಲಿ ಈ ಅಪಾರ್ಟ್ಮೆಂಟ್ ನ ಪ್ರಾಪರ್ಟಿ ಅಂತ ಹೇಳಲಿಕ್ಕಾಗತ್ತಾ? ಇಂಡಿವಿಜುವಲ್ ಹೌಸ್ ಅಥವಾ ಲ್ಯಾಂಡ್ ಏನಿದೆ ಆ ಲ್ಯಾಂಡ್ಗೆ ಪ್ರಾಪರ್ಟಿ ಅಸೆಟ್ ಅಂತ ಹೇಳ್ತಾರೆ. ಪ್ರಾಪರ್ಟಿ ಅಂತ ಬಂದಾಗ ನೀವು ಜಾಗನ ಕೊಂಡಿಟ್ಕೊಂಡ್ರೆ ಅದರ ಡಿಮ್ಯಾಂಡು ಭವಿಷ್ಯದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಭೂಮಿ ಮೇಲೆ ಇರುವಂತ ಸಾವಿರಾರು ಎಕರೆ ಏನಿದೆ ಆ ಎಕರೆ ಅಷ್ಟೇ ಇರುತ್ತೆ, ಅದು ಇನ್ಕ್ರೀಸ್ ಆಗೋದಿಲ್ಲ. ಅದೇ ಅಪಾರ್ಟ್ಮೆಂಟ್ಸ್ ಅಂತ ಬಂದ್ರೆ ಬಿಲ್ಡರ್ಸ್ ಇವತ್ತಿರುವಂತ 1000 ಅಪಾರ್ಟ್ಮೆಂಟ್ ನಾಳೆ 1,00,000 ಅಪಾರ್ಟ್ಮೆಂಟ್ ಆಗುತ್ತೆ. ಹಾಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆದಂಗೂ ಕೂಡ ಸಪ್ಲೈ ಕೂಡ ಅಪಾರ್ಟ್ಮೆಂಟ್ ಸಪ್ಲೈ ಜಾಸ್ತಿ ಇರೋದ್ರಿಂದ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಬಟ್ ಲ್ಯಾಂಡ್ ವಿಷಯಕ್ಕೆ ಅಂತ ಬಂದಾಗ 1000 ಎಕರೆ ಇರುವಂತದ್ದು 1000 ಎಕರೆನೇ ಇರುತ್ತೆ ಹೊರತು ಸಮುದ್ರನ ಮುಚ್ಚಿ ಅದನ್ನ 1200 ಎಕರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಲ್ಯಾಂಡ್ ಈಸ್ ಎ ಪ್ರಾಪರ್ಟಿ. ಫಾರ್ಮ್ ಲ್ಯಾಂಡ್ ತಗೊಳ್ತೀರಾ ಅಥವಾ ರಿಯಲ್ ಲ್ಯಾಂಡ್ ತಗೊಳ್ತೀರಾ, ಇದು ನಿಮಗೆ ಪ್ರಾಪರ್ಟಿಗೆ ಕನ್ವರ್ಟ್ ಆಗುತ್ತೆ. ಇದು ನಿಮಗೆ ಹಿರಿಯರು ಹೇಳಿರೋ ಹಾಗೆ ಆಸ್ತಿ ಮಾಡಬೇಕು ಅನ್ನೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಅಥವಾ ಇಂಡಿವಿಜುವಲ್ ಹೌಸ್ ಅದು ಕೂಡ ಹೆಲ್ಪ್ ಆಗುತ್ತೆ. ಅಪಾರ್ಟ್ಮೆಂಟ್ ವಿಷಯಕ್ಕೆ ಬಂದಾಗ ಮೇ ಬಿ ಕೆಲವೊಂದ್ ಕಡೆ ಫೇಲ್ ಆಗುವಂತ ಸಾಧ್ಯತೆಗಳಿದೆ. ಅದ್ರಲ್ಲೂ ಕೆಲವರು ಇದ್ದಾರೆ ಬುದ್ಧಿವಂತರು, ಸರ್ ಈಗ ತಗೊಳ್ತೀನಿ 10 ವರ್ಷ ಆದ್ಮೇಲೆ ಮಾರಾಕ್ತೀನಿ, ಮಾಡ್ಬೋದು. ಈಗೇನ್ ಕ್ಯಾಪಿಟಲ್ ಗೇನ್ ಅದೆಲ್ಲ ಬರುತ್ತೆ, ಇಟ್ಸ್ ಓಕೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಥಿಂಕ್ ಮಾಡ್ತೀರ ಅನ್ನೋದಾದ್ರೆ. ಸೊ ಹಾಗೆ ಮಿಡ್ಲ್ ಕ್ಲಾಸ್ ಪೀಪಲ್ ವಿಷಯಕ್ಕೆ ಬರೋದಾದ್ರೆ ಎಂಪ್ಲಾಯೀಸ್ ಅಂತ ಬಂದಾಗ ಸೇವಿಂಗ್ಸ್ ಮಾಡೋದು ಏನ್ ಬರ್ತಿದೆ, ಬರುವಂತ ಆದಾಯದಲ್ಲಿ ಸಾಕಷ್ಟು ಸಲ ಸುಮಾರು ಒಂದು 30,000 50,000 ಆದಾಯ ಬರ್ತಿದೆ, ತಿಂಗಳಿಗೆ ಸ್ಯಾಲರಿ ಬರ್ತಿದೆ ಅಂತಂದ್ರೆ ಅವನು ನಿತ್ಯ ಖರ್ಚುಗಳನ್ನೆಲ್ಲ ತೆಗೆದು ಆಮೇಲೆ ಹೂಡಿಕೆ ಮಾಡ್ಲಿಕ್ಕೆ ಉಳಿತಾಯ ಮಾಡ್ತಾನೆ ಅಂತಂದ್ರೆ ಹೆಚ್ಚಿಗೆ ಉಳಿಸ್ತಾನೆ ಅಂತಂದ್ರೆ 4,000 5,000 ರೂಪಾಯಿ ಉಳಿಸ್ಬೋದು. ಅದಕ್ಕಿಂತ ಹೆಚ್ಚಿಗೆ ಉಳಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಕೆಲವೊಂದ್ಸಲ ಮೈನಸ್ ಅಲ್ಲಿ ಕೂಡ ಇರುವಂತ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೋಸ್ಕರ ಈ ಹ್ಯಾಸ್ ಟು ಫಾಲೋ ದ ಸಿಸ್ಟಮ್. ಏನ್ ಆದಾಯ ಬರ್ತಿದೆ ಅದರಲ್ಲಿ ಫಸ್ಟ್ 10 to 20% ಏನಿದೆ ಅದನ್ನ ಸೇವಿಂಗ್ಸ್ ಅಂತ ತೆಗೆದು ನಂತರ ಉಳಿಕೆ ಹಣನ ಖರ್ಚು ಮಾಡ್ಬೇಕಾಗಿ ಬರುತ್ತೆ. ಬಟ್ ಈ ಫಾರ್ಮುಲಾನ ಸಾಕಷ್ಟು ಜನ ಫಾಲೋ ಮಾಡದೇ ಇರೋದ್ರಿಂದ ಸಾಲಗಳಲ್ಲಿ ಸಿಕ್ಕಾಕೊಳ್ತಾರೆ. ಸಾಲ ಮಾಡಿದಾಗ ಫಸ್ಟ್ ಮಾಡ್ಬೇಕಾಗಿರುವಂತ ಕೆಲಸ, ಬಿಕಾಸ್ ಸಾಲ ಮುಗಿಯೋ ತನಕ ಯಾವುದೇ ವಸ್ತು ಆಗ್ಲಿ ಆ ವಸ್ತು ಸಂಪೂರ್ಣವಾಗಿ ನಿಮ್ದಲ್ಲ, ಅದ್ರ ಓನರ್ಶಿಪ್ ಸಾಲ ಕೊಟ್ಟಂತವ್ರಿಗೆ ಇರುತ್ತೆ. ಅಪಾರ್ಟ್ಮೆಂಟ್ ಸಾಲ ಮಾಡ್ತೀರಾ, EMI ಪೂರ್ತಿ ಮುಗಿಯೋ ತನಕ ಅಪಾರ್ಟ್ಮೆಂಟು ಬ್ಯಾಂಕ್ ಅವ್ರದ್ದಿರುತ್ತೆ, ಯಾರು ಫೈನಾನ್ಸ್ ಮಾಡಿದಾರೋ ಯಾರ್ದು ಅಷ್ಟೇ, ಎಟ್ಸೆಟ್ರಾ ಬೇರೆನೂ ಅಷ್ಟೇ. ಅದಕ್ಕೋಸ್ಕರ ಫಸ್ಟ್ ಮಾಡ್ಬೇಕಾಗಿರೋಂಥ ಕೆಲಸ, ಒಂದು ಸಾಲ ಜಾಸ್ತಿ ಆಯ್ತು ಅಂತಂದ್ರೆ ಆ ವ್ಯಾಲ್ಯೂ ಅಮೌಂಟ್ ಏನಿದೆ ಅದನ್ನ ಫಸ್ಟ್ ಇನ್ಶೂರೆನ್ಸ್ ಮುಖಾಂತರ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಆ ಇನ್ಶೂರೆನ್ಸ್ ಮೇ ಬಿ ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು, ಅವ್ರ ಮೇ ಬಿ ಜಸ್ಟ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬೇಕಾದ್ರೂ ಆಗಿರ್ಬೋದು. ಇದರಿಂದ ಏನಾಗುತ್ತೆ, ಈ ಸಾಲದ ಹೊರೆನ ನಿಮ್ಮ ಅವರ ಮೇಲೆ ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ಆ ಅನಿವಾರ್ಯತೆ ಬರೋದಿಲ್ಲ. ಅನಿವಾರ್ಯ ಕಾರಣದಿಂದ ಏನಾದ್ರು ಡೆತ್ ಗಿತ್ತಾದ್ರೆ ಇನ್ಶೂರೆನ್ಸ್ ಇಂದ ಈ ಲೋನ್ ನ ಪ್ರೊಟೆಕ್ಟ್ ಮಾಡಿದಿರ ಅಂತಂದ್ರೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಪೀಸ್ ಆಫ್ ಮೈಂಡ್ ಸಿಕ್ತು ಅಂತಂದ್ರೆ ಆಲೋಚನೆ ಮಾಡುವಂತ ರೀತಿ ಕೂಡ ಬದಲಾಗುತ್ತೆ. ಸೊ ನಿಮ್ಮ ಅಸೆಟ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಆಲೋಚನೆಗಳು ಐಡಿಯಾಸ್ ಕೂಡ ಹೆಚ್ಚಿಗೆ ಸಿಗುತ್ತೆ. ಸೊ ಹಾಗಿದ್ರೆ ಸಾಲ ಮಾಡಿ ತುಪ್ಪ ತಿನ್ನೋದು ಹೇಗೆ ಅನ್ನೋ ವಿಷಯಕ್ಕೆ ಬರೋದಾದ್ರೆ, ಸೊ ಮೊದಲನೇದಾಗಿ ಸಾಲ ಮಾಡಬೇಕು. ಯೋಚನೆ ಮಾಡಿ ನೋಡಿ, ಒಂದು ಆದಾಯನ ನಂಬ್ಕೊಂಡು ಆಸ್ತಿನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತಾ? ಇರೋಂತ ಆದಾಯನ ನೀವು ಜಾಸ್ತಿ ಮಾಡ್ಕೊಬೇಕಾಗಿ ಬರುತ್ತೆ. ಇರೋಂತ ಆದಾಯನ ಜಾಸ್ತಿ ಮಾಡ್ಕೊಬೇಕು ಅಂತಂದ್ರೆ ಎಸ್ಪೆಷಲಿ ಇನ್ ಎಂಪ್ಲಾಯ್ಮೆಂಟ್ ಕ್ಲಾಸ್ ಅಂತ ಬಂದಾಗ ಅವರ ಒಂದು ಕೆಲಸಕ್ಕೋಸ್ಕರ 8 ರಿಂದ 12 ಗಂಟೆಗಳ ಕಾಲ ಸಮಯ ನಿಗದಿಯಾಗ್ಬಿಟ್ಟಿರುತ್ತೆ. ಸೊ ಹೋಗ್ಲಿಕ್ಕೆ ಬರ್ಲಿಕ್ಕೆ 8 ಅವರ್ ವರ್ಕಿಂಗು, ಸೊ OT ಇತ್ತು ಅಥವಾ ಅಲ್ಲೇನೋ ಎಕ್ಸ್ಟ್ರಾ ಮೀಟಿಂಗ್ಸ್ ಎಟ್ಸೆಟ್ರಾ, ಟ್ರಾವೆಲಿಂಗ್ ಟೈಮ್ ಎಲ್ಲ ಕಂಪೇರ್ ಮಾಡ್ಕೊಂಡ್ರೆ 10 to 12 ಅವರ್ಸ್ ಒಂದು ಜಾಬ್ಗೋಸ್ಕರನೇ ಹೊರಟೋಗುತ್ತೆ. ಬಟ್ ಇನ್ಕ್ರೀಸ್ ಬರುವಂತ ಆದಾಯ ಅಷ್ಟೇ. ಸೊ 10 ವರ್ಷದಿಂದ 50,000 ರೂಪಾಯಿ ಇದ್ದಂತ ಆದಾಯ ಇವತ್ತು 75,000 ಅಥವಾ 1,00,000 ಕೊಡ್ತಿದ್ದಾರೆ ಅಂತಂದ್ರೆ ಇನ್ಕಮ್ ಇನ್ಕ್ರೀಸ್ ಆಯ್ತಲ್ವಾ? ಸೊ ನನ್ನ ರಿಟೈರ್ಮೆಂಟ್ ಟೈಮ್ ಬರೋಷ್ಟು ಇವತ್ತು 50,000 ಇದ್ದಿದ್ದು ಅದು 1,00,000 ಆದಾಯ ಹೋಗಿದೆ, ನನ್ಗೆ ಇದೇ ಸಾಕು ಅನ್ನೋದಾದ್ರೆ, ಇಫ್ ಯು ಸಿ ದ ಕಂಪ್ಯಾರಿಸನ್ ಆಫ್ ಇನ್ಫ್ಲೇಷನ್, ಸೊ ಇನ್ಫ್ಲೇಷನ್ ಏನಿದೆ 6 to 7% ಪರ್ ಆನಮ್ ರೈಸ್ ಆಗ್ತಿರೋದನ್ನ ತಗೊಂಡ್ರೆ ನೀವು 15 ವರ್ಷಕ್ಕೆ 90% ಆಗಿದೆ. ಬಟ್ ಇಲ್ಲಿ ಬರುವಂತ ಆದಾಯ ಎಷ್ಟು? ಸೊ ಉದಾಹರಣೆಗೆ 50,000 ರೂಪಾಯಿ ಬರ್ತಿದ್ದಂತ ಆದಾಯ 10 ವರ್ಷದ ನಂತರ 1,00,000 ಆಗಿದೆ ನೀವು ಅಂತ ಅಂದ್ಕೊಂಡ್ರೆ 50% ಇನ್ಕ್ರೀಸ್ ಆಯ್ತು, ರೈಟ್? 50,000 ಇನ್ಕ್ರೀಸ್ ಆಗಿರುತ್ತೆ. 50,000 ಅಂತ ತಗೊಂಡ್ರೆ
ಇಂಟು ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಸೊ ಆಗ್ಲೂ ಕೂಡ ಕಡಿಮೆ ಇರುತ್ತೆ. ಅಕಸ್ಮಾತ್ ಈ ಆದಾಯದ ಪ್ರಮಾಣ ಜಾಸ್ತಿ ಆಗಿತ್ತು ಅಂತಂದ್ರೆ, ಇನ್ಫ್ಲೇಷನ್ ಬೀಟ್ ಮಾಡ್ತಿದೆ ಅಂತಂದ್ರೆ, ಖಂಡಿತವೂ ನೀವು ಅದೇ ಕೆಲಸದ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ಯೋಗ್ಯ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಮೂರ್ಖರ ಕೆಲಸನೇ ಅದು. ಎಷ್ಟೋ ಜನ ನೋಡ್ತಾ ಇದೀವಿ, 10 ವರ್ಷದಿಂದ 5-15 ಸಾವಿರ ರೂಪಾಯಿ ಸಂಬಳ ತಗೊಳ್ತಿದ್ರು, ಇವತ್ತು ಕೂಡ 25-28 ಸಾವಿರ ಸಂಬಳ ತಗೊಳ್ತಿದ್ದಾರೆ, 10 ವರ್ಷ 12 ವರ್ಷ ಕಳೆದ್ರು ಕೂಡ. ಆ ತರದವ್ರ ಪರಿಸ್ಥಿತಿನ ಯೋಚನೆ ಮಾಡಿದ್ರೆ 15 ವರ್ಷಕ್ಕೆ 75% ಇನ್ಫ್ಲೇಷನ್ ಆಗಿರುತ್ತೆ. ಬಟ್ ಇಲ್ಲಿ ಇನ್ಕ್ರೀಸ್ ಆಗಿರುವಂತ ಸ್ಯಾಲರಿ ಲೆಕ್ಕ ಹಾಕೊಂಡ್ರೆ 10,000 ಇದ್ದಿದ್ದು 15,000 ಆಗಿದೆ ಅಂತಂದ್ರೆ 150 ಟೈಮ್ಸ್. ಸೊ 15,000 ಜಾಸ್ತಿ ಆಗಿದೆ ಅಂತಂದ್ರೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ. ಸೊ ಖಂಡಿತವಾಗ್ಲೂ ನಷ್ಟ ಆಗುತ್ತೆ. ಸೊ ಆಗಿದ್ದಾಗ ಏನ್ ಮಾಡ್ಬೇಕು, ಪರ್ಯಾಯ ಆದಾಯ ವ್ಯವಸ್ಥೆಗಳನ್ನು ನೋಡ್ಕೊಬೇಕಾಗಿ ಬರುತ್ತೆ. ಎಕ್ಸ್ಟ್ರಾ ಇನ್ಕಮ್ ಬಗ್ಗೆ ಯೋಚನೆ ಮಾಡ್ಬೇಕು. ಸರ್, ಎಕ್ಸ್ಟ್ರಾ ಇನ್ಕಮ್ ಮಾಡ್ಲಿಕ್ಕೆ ನನ್ನ ಹತ್ರ ಟೈಮೇ ಇಲ್ಲ, ಹೇಗೆ ಎಕ್ಸ್ಟ್ರಾ ಇನ್ಕಮ್ ಮಾಡ್ಲಿ ನಾನು? ಇಲ್ಲೇ ಟೈಮ್ ಸಾಕಾಗುತ್ತೆ ಬರೋಷ್ಟ್ರೊಳಗೆ, ಹಾಗೆ ಫ್ಯಾಮಿಲಿ ಟೈಮ್ ಕೂಡ ಬೇಕು. ಅಫ್ಕೋರ್ಸ್ ಅದೇ ಟೈಮಲ್ಲಿ ಉಳಿದಿರುವಂತ ಟೈಮ್ ಏನಿದೆ ಆ ಟೈಮನ್ನ ಬಳಸ್ಕೊಂಡು ಎಕ್ಸ್ಟ್ರಾ ಆದಾಯ ಬರ್ಲಿಕ್ಕೆ ದಾರಿ ಮಾಡ್ಕೊಳ್ಳಿ. ಯಾವ್ದು ಆದಾಯ ಬರುವಂಥದ್ದು? ಎಕ್ಸ್ಟ್ರಾ ಮಾರ್ಕೆಟಿಂಗ್ ಬಳಸಿ ಅಂದ್ರೂ ಬಳಸ್ಬೋದು. ನಿಮ್ ಕಡೆ ಹೂಡಿಕೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡ್ಬೋದು. ಆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಯಾವ್ದನ್ನ ಬಳಸಿ ಸರ್, ಯಾವ ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡ್ಲಿ? ನೀವು ಯಾವುದೂ ಮಾಡ್ಲಿಲ್ಲ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋಂಥ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಿದೆ ಅದ್ರ ಮುಖಾಂತರ ಆದಾಯ ಪಡಿಬಹುದು. ಇರುವಂತ ಸ್ಕಿಲ್ ನ ಎನ್ಹಾನ್ಸ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡಿ ಇನ್ನೊಂದಷ್ಟು ಎಕ್ಸ್ಟ್ರಾ ಇನ್ಕಮ್ ನ ಪಡಿಬಹುದು. ಈಗಿರುವಂತ ವ್ಯವಸ್ಥೆಗಳ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಇನ್ಕಮ್ ಪಡಿಬಹುದು. ಎಷ್ಟೋ ಜನ ಇವತ್ತು ಇನ್ಸ್ಟಾಗ್ರಾಮ್ ಮುಖಾಂತರ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ, ಯೂಟ್ಯೂಬ್ ವಿಡಿಯೋಸ್ ಮುಖಾಂತರ ಲಕ್ಷಾಂತರ ರೂಪಾಯಿ ದುಡಿತಿದ್ದಾರೆ, ರೈಟ್? ಸೊ ರೀಲ್ಸ್ ಮಾಡ್ತಾ, ಶಾರ್ಟ್ಸ್ ಮಾಡ್ತಾ, ಅಥವಾ ಇರುವಂತ ನಾಲೆಡ್ಜ್ ನ ಈ ರೀತಿಯಾಗಿ ಕನ್ವರ್ಟ್ ಮಾಡಿ ಇನ್ಕಮ್ ಬರ್ಲಿಕ್ಕೆ ದಾರಿ ಮಾಡ್ಕೋಬಹುದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಇಲ್ಲದೆ ಬುಕ್ ರೈಟಿಂಗ್ ಇದೆ, ಅದನ್ನು ಮಾಡಬಹುದು. ಇದೆಲ್ಲ ನಿಮಗೆ ಸಿಗುವಂತ ಟೈಮ್ ಅಲ್ಲಿ ಬಳಸ್ಕೊಂಡು ಮಾಡ್ಕೋಬಹುದು. ಆಗ್ಲಿಲ್ಲ ಅಂತಂದ್ರೆ ಎಕ್ಸ್ಟ್ರಾ ಹೂಡಿಕೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಆದಾಯನ ಪಡಿಬಹುದು. ಸೊ ಇದರ ಜೊತೆಲಿ ಸಾಲ ಮಾಡಿನೇ ತುಪ್ಪ ತಿನ್ಬೇಕು ಅನ್ನೋದಾದ್ರೆ, ನನ್ಗೆ ಆಪ್ಷನ್ ಇಲ್ಲ ಅನ್ನೋದಾದ್ರೆ, ಎಸ್ಪೆಷಲಿ ಎಂಪ್ಲಾಯೀಸ್ ಅಂತ ಹೇಳ್ತೀವಿ ಅನ್ನೋದಾದ್ರೆ, ಮಿಡ್ಲ್ ಕ್ಲಾಸ್ ಪೀಪಲ್ ಕೂಡ ತುಪ್ಪ ತಿನ್ಲಿಕ್ಕೆ ಅವಕಾಶ ಇದೆ. ಹೇಗಪ್ಪ? ಎಸ್, ಸಾಲದಿಂದ ಶ್ರೀಮಂತರಾಗೋದಕ್ಕೆ ಒಂದು ದಾರಿ ಏನಪ್ಪಾ ಅಂತಂದ್ರೆ, ಸಾಲ ಮಾಡಿ ಸ್ವಂತ ಮನೇನ ಕಟ್ಕೊಳ್ತೀನಿ ಅಂತಂದ್ರೆ ಅದಕ್ಕೆ ನಾನು EMI ಕಟ್ತಾ ಹೋಗ್ತೀನಿ. ಆ EMI ಮುಗಿಯೋ ತನಕ ಅದರ ಓನರ್ಶಿಪ್ ನಂದಲ್ಲ, ಸಾಲ ಕೊಟ್ಟಿರುವಂಥದ್ದು. ಸಾಲ ಮುಗಿಯುವಂತ ಅವಧಿಗೆ ತಗೊಂಡಿರೋಂಥ 50 ಲಕ್ಷ ರೂಪಾಯಿ ಸಾಲ 1 ಕೋಟಿ ರೂಪಾಯಿ ಆಗಿರುತ್ತೆ. ಉದಾಹರಣೆಗೆ 50 ಲಕ್ಷ ರೂಪಾಯಿಗೆ 20 ವರ್ಷ ಟರ್ಮ್ ತಗೊಳ್ತಿರೋಂದ್ರೆ 40,000 50 ಸಾವಿರ ರೂಪಾಯಿ EMI ಕಟ್ಬೇಕಾಗಿ ಬರುತ್ತೆ. 20 ವರ್ಷ ಕಟ್ತೀವಿ ಅಂತಂದ್ರೆ 50 ಲಕ್ಷ ಹೋಗಿ 1 ಕೋಟಿ ರೂಪಾಯಿ ಆಗಿರುತ್ತೆ. ಬಟ್ 20 ವರ್ಷದ ನಂತರ ನೀವು ಆ ಪ್ರಾಪರ್ಟಿನ ಸೇಲ್ ಮಾಡ್ತೀರಾ ಅಂತಂದ್ರೆ 1 ಕೋಟಿಗಿಂತ ಹೆಚ್ಚಿಗೆ ಹೋಯ್ತು ಆ ಮನೆ ಅಂತಂದ್ರೆ ನಿಮಗೆ ಬರುವಂತ ಲಾಭ ಎಷ್ಟು ಅಂತ ಲೆಕ್ಕ ಹಾಕಿ. ಅಥವಾ 1 ಕೋಟಿಯಿಂದ ಕಡಿಮೆ ಬಂತು ಅಂತಂದ್ರೆ ನೀವು ಖಂಡಿತವಾಗ್ಲೂ ನಷ್ಟದಲ್ಲಿದ್ದೀರಾ. ಸೊ ಇದೇ ಸಾಲ ಮಾಡಿದ ಹಣನ ಒಂದು ಇನ್ಕಮ್ ಜನರೇಟ್ ಮಾಡ್ಲಿಕ್ಕೆ, ರೆಂಟಲ್ ಇನ್ಕಮ್ ಬರ್ಲಿಕ್ಕೋಸ್ಕರ ನೀವು ಹೂಡಿಕೆ ಮಾಡ್ತಿದ್ದೀರಾ ಅನ್ನೋದಾದ್ರೆ, ಹಾಗೆ ಆ ರೆಂಟಲ್ ಇನ್ಕಮ್ ಕೂಡ ನಿಮಗೆ ನಿಮ್ಮ EMI ಅಷ್ಟು ಬರಬೇಕು, ಅಥವಾ 10 to 15% ಅಷ್ಟು ಕಡಿಮೆ ಅಮೌಂಟ್ ಬಂದ್ರು ಸರಿ. ಉದಾಹರಣೆಗೆ 50 ಲಕ್ಷ ಸಾಲ ಮಾಡ್ತಿದ್ದೀರಾ, 50 ಲಕ್ಷಕ್ಕೆ EMI ಒಂದು 40 ಸಾವಿರ ರೂಪಾಯಿ ಇದೆ ಅಂತ ಅನ್ಕೊಂಡ್ರೆ, ನೀವು ಪರ್ಚೇಸ್ ಮಾಡುವಂತ ಪ್ರಾಪರ್ಟಿ ಏನಿದೆ ಆ ಪ್ರಾಪರ್ಟಿಯಿಂದ ಅಟ್ಲೀಸ್ಟ್ ರೆಂಟ್ 30,000 to 35,000 ಸಾವಿರ ರೂಪಾಯಿ ಆದ್ರೂ ರೆಂಟ್ ಬರಬೇಕು. ಅಂತ ಪ್ರಾಪರ್ಟಿನ ಬೈ ಮಾಡಿ, ಅಂತ ಏರಿಯಾನ ಸರ್ಚ್ ಮಾಡಿ, ಅಂತ ಪ್ರಾಪರ್ಟಿ ಮೇಲೆ ನೀವು ಸಾಲ ಮಾಡಿ ಹೂಡಿಕೆ ಮಾಡಿದಾಗ ಅಫ್ಕೋರ್ಸ್ 50 ಲಕ್ಷ ಅಂದ ತಕ್ಷಣ ಪೂರ್ತಿ 50 ಲಕ್ಷನೂ ಸಾಲ ಕೊಡೋದಿಲ್ಲ. ನಿಮ್ ಕಡೆ 10 ಲಕ್ಷ ಆದ್ರೂ ಇರ್ಲೇಬೇಕಾಗಿ ಬರುತ್ತೆ. ಸೊ 40 ಲಕ್ಷನೂ ಲೋನ್ ಸಿಗುತ್ತೆ. ಸೊ EMI ಒಂದು 40,000 ಬರ್ತಿದೆ ಅಂತಂದ್ರೆ 30,000 to 35,000 ರೂಪಾಯಿ EMI ಬಂತು ಅಂದ್ರೂ ಕೂಡ ಆ ಪ್ರಾಪರ್ಟಿಗೆ ರೆಂಟ್ ಕೊಟ್ಟಿರ್ತೀರಾ. ಆ ರೆಂಟಲ್ ಇನ್ಕಮ್ ಎವ್ರಿ ಇಯರ್ 5% or 10% ಅಪ್ರಿಸಿಯೇಷನ್ ಆಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇವತ್ತು ಬರ್ತಿರೋಂತ 35,000 ರೆಂಟ್ ಏನಿದೆ, ಸೊ ನೆಕ್ಸ್ಟ್ ಇಯರ್ 40,000 ಆಗುತ್ತೆ, ಅದ್ರ ನೆಕ್ಸ್ಟ್ ಇಯರ್ 44,000 ಆಗುತ್ತೆ, ಅದ್ರ ನೆಕ್ಸ್ಟ್ ಇಯರ್ 50,000 ಆಗುತ್ತೆ. ಹಾಗೆ ಈ ರೆಂಟಲ್ ಇನ್ಕಮ್ ಬರುವಂತದ್ದು ಏನಿದೆ, ನೀವು ಕಮರ್ಷಿಯಲ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇನ್ನೂ ಬಹಳ ಸೂಕ್ತ ಆಗುತ್ತೆ. ಯಾಕೆ ಅಂತಂದ್ರೆ ಕಮರ್ಷಿಯಲ್ ಪ್ಲೇಸ್ ಯಾವಾಗ್ಲೂ ಕೂಡ ಅಪ್ರಿಸಿಯೇಷನ್ ಜಾಸ್ತಿ ಕೊಡುತ್ತೆ. ಹಾಗೆ ರೆಂಟಲ್ ಇನ್ಕಮ್ ಜನರೇಟ್ ಮಾಡುವಂತ ಸಾಧ್ಯತೆಗಳು 100% ಇರುತ್ತೆ. ಈ ರೆಸಿಡೆನ್ಷಿಯಲ್ ಇರೋದ್ರಲ್ಲಿ ಏನಾಗುತ್ತೆ, ಕೆಲವೊಂದ್ಸಲ
ಖಾಲಿ ಆಯ್ತು ಬಿಲ್ಡಿಂಗ್ಸ್ ಅಂತಂದ್ರೆ ಆ ಮಂತ್ನ EMI ನ ನೀವು ಕೈಯಿಂದ ತುಂಬಿಸ್ಬೇಕಾಗಿ ಬರುತ್ತೆ. ಸೊ ಉಳಿಕಿರೋಂಥ ಬಾಡಿಗೆ ಹಣನ ಒಂದು ತಿಂಗಳೋ 2 ತಿಂಗಳೋ ಕಟ್ಬೇಕಾಗಿ ಬರುತ್ತೆ. ವರ್ಷ ಪೂರ್ತಿ ಮನೆ ಆಕ್ಯುಪೈ ಆಗಿರುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಸೊ ಅದ್ರ ಬದಲಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ಅಂತಂದಾಗ ಒಬ್ರಲ್ಲ ಒಬ್ರು ಖಂಡಿತವಾಗ್ಲು ರೆಂಟಲ್ಗೆ ಬರ್ತಿರ್ತಾರೆ. ಸೊ ಅಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟು ಕಡಿಮೆ, ಆದಾಯ ಬರೋದು ಕೂಡ ಹೆಚ್ಚಿಗೆ ಬರುತ್ತೆ. ಸೊ ಯೋಚನೆ ಮಾಡೋದಾದ್ರೆ ಈ ರೆಂಟಲ್ ಇನ್ಕಮ್ ಏನಿದೆ ಪ್ರತಿ ವರ್ಷ 10% ಅಪ್ರಿಸಿಯೇಷನ್ ಆಯ್ತು ಅಂತ ಅನ್ಕೊಂಡ್ರೆ ಈ EMI ಏನಿದೆ EMI ನೆಕ್ಸ್ಟ್ 20 years ವರೆಗೂ ಸೇಮ್ EMI ಇರುತ್ತೆ. ಬಟ್ ಈ ರೆಂಟಲ್ ಇನ್ಕಮ್ ಏನಿದೆ ಇದು ಎವ್ರಿ ಇಯರ್ 10% ಇನ್ಕ್ರೀಸ್ ಆಗ್ತಿತ್ತು ಅಂತಂದ್ರೆ ನಿಮಗೆ 5 to 6 years ಅಥವಾ 10 years ಬರೋ ಅಷ್ಟರೊಳಗೆ ನಿಮ್ಮ ಲೋನ್ ಅಮೌಂಟ್ ಏನಿದೆಯೋ ಆ ಅಮೌಂಟ್ ನ ನೀವು ದುಡ್ಕೊಂಡ್ಬಿಟ್ಟಿರ್ತೀರ. ಆಗ ನೀವು ಲೋನ್ ನ ಪೂರ್ತಿ ಕ್ಲಿಯರ್ ಮಾಡ್ತೀರಾ ಅಂದ್ರೂ ಕ್ಲಿಯರ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಎಕ್ಸ್ಟ್ರಾ ಬಂದಂತ ಹಣನ 2-3 years ಅಥವಾ 5 years ಆದ್ಮೇಲೆ ನಿಮ್ಮ EMI ಏನಿದೆಯೋ EMI ನ ಮೀರಿ ಬಂದಂತ ಹಣ ಏನಿದೆ ಆ ಹಣನ ಮತ್ತೊಂದ್ ಕಡೆ ಹೂಡಿಕೆ ಮಾಡ್ತಾ ಹೋಗ್ತೀರಾ. ವೇರ್ ಯು ಕ್ಯಾನ್ ಗೆಟ್ 12%, 15% ಅಥವಾ 10% ಅಸೆಟ್ ಸಿಗುವಂಥದ್ದು ಅಥವಾ ಫ್ಲೆಕ್ಸಿಬಲ್ ಆಗಿ ರಿಟರ್ನ್ ಸಿಗುವಂತ ಜಾಗದಲ್ಲಿ ಕೂಡ ನೀವು ಹೂಡಿಕೆ ಮಾಡ್ಬೋದು. ಅದಕ್ಕೆ SIPs ಎಲ್ಲಾದ್ರೂ ಹಾಕ್ಬೋದು. ಮೇ ಬಿ ರಿಯಲ್ ಎಸ್ಟೇಟ್ EMI ತಗೊಳ್ತೀರಾ ಅಂದ್ರೂ ಮತ್ತೆ ಇನ್ನೊಂದು ಪ್ರಾಪರ್ಟಿ ಬೈ ಮಾಡ್ತೀರಾ ಅಂದ್ರೂ ಬೈ ಮಾಡ್ಬೋದು. ಅವಕಾಶಗಳನ್ನ ನಿಮಗೆ ಅನುಕೂಲ ತಕ್ಕಾಗಿ ಬಳಸ್ಕೊಂಡು. ಸೊ ಈ ರೀತಿಯಾದಂತ ಒಂದು ಹೂಡಿಕೆ ಮಾಡ್ಲಿಕ್ಕೋಸ್ಕರ ನೀವು ಮಾಡುವಂತ ಸಾಲ ಏನಿದೆಯಲ್ಲ ಈ ಸಾಲ ನಿಮಗೆ ತುಪ್ಪ ತಿನ್ಲಿಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಯಾವಾಗ ಈ ಮಿಡ್ಲ್ ಏಜ್ ಅಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ, 30-35 years ಅಲ್ಲಿ ಯೋಚನೆ ಮಾಡ್ಕೊಂಡು ಈ EMI ನ ಸ್ಟಾರ್ಟ್ ಮಾಡಿದೀರಾ, ಈ ಹೂಡಿಕೆಯನ್ನು ನೀವು ಸ್ಟಾರ್ಟ್ ಮಾಡಿದೀರಾ ಅಂತಂದ್ರೆ ನೀವು 50+ ಆಗೋಷ್ಟರೊಳಗೆ ಈ ರೆಂಟಲ್ ಇನ್ಕಮ್ ಬರುವಂತದ್ದು ಏನಿದೆ 10% ಇನ್ಕ್ರೀಸ್ ಆಗ್ತಾ 10% ಇನ್ಕ್ರೀಸ್ ಆಗ್ತಾ 200% ಅಷ್ಟು ಇನ್ಕ್ರೀಸ್ ಆಗಿರುತ್ತೆ. ಮೇ ಬಿ 30,000 ಬರ್ತಿದ್ದಂತ ಇನ್ಕಮ್ 75 to 1 lakh ಅಷ್ಟಕ್ಕೆ ಇನ್ಕಮ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇದು ನಿಮ್ಗೆ ರಿಟೈರ್ಮೆಂಟ್ ಇನ್ಕಮ್ ಕೂಡ ಆಗುತ್ತೆ. ಹಾಗೆ ಪ್ರಾಪರ್ಟಿ ಅಪ್ರಿಸಿಯೇಷನ್ ಏನಿದೆ ಆ ಅಪ್ರಿಸಿಯೇಷನ್ ಕೂಡ ಆಗಿರುತ್ತೆ. ನೀವು ರಿಟೈರ್ಡ್ ಆಗೋಷ್ಟರೊಳಗೆ ಅಥವಾ 20 ವರ್ಷಗಳ ನಂತರ ನಿಮ್ಗೊಂದು ಆಲ್ರೆಡಿ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗಿದೆ. ಪ್ಯಾಸಿವ್ ಇನ್ಕಮ್ ಆಲ್ರೆಡಿ ಇತ್ತು, ಬಟ್ ಅದು EMI ಹೋಗ್ತಾ ಇತ್ತು. ಈಗ ನಿಮ್ಮನ್ನ ಸಾಕ್ಲಿಕ್ಕೆ, ನಿಮ್ಮ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಈ ರೆಂಟಲ್ ಇನ್ಕಮ್ ಹೆಲ್ಪ್ ಮಾಡುತ್ತೆ. ಈಗ ನೀವು ನೆಮ್ಮದಿಯಾಗಿ ತುಪ್ಪದಲ್ಲೇ ಊಟ ಮಾಡ್ಬೋದು ಅಲ್ವಾ? ಸೊ ಈ ರೀತಿಯಾದಂತ ಹೂಡಿಕೆಗಳನ್ನ ಮಾಡ್ತಾ ನೀವು ಸಾಲದಿಂದ ಕೂಡ ತುಪ್ಪ ತಿನ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಸಾಲ ಮಾಡಿ ಶ್ರೀಮಂತರಾಗ್ಬೋದು, ಅಸೆಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಇವತ್ತು ಹೂಡಿಕೆ ಮಾಡಿರುವಂತ 50 ಲಕ್ಷ ರೂಪಾಯಿ ಪ್ರಾಪರ್ಟಿ ಅದು ಖಂಡಿತವಾಗ್ಲೂ 1.5 to 2 ಕೋಟಿ ಅಥವಾ 3 ಕೋಟಿ ಮಟ್ಟಿಗೆ ಬೆಳವಣಿಗೆ ಅಂತೂ ಆಗಿರುತ್ತೆ. ಅಥವಾ ಈ 1 ಲಕ್ಷ ರೂಪಾಯಿ ಆದಾಯ ಸಿಗುವಂತದ್ದಾಗಿರುತ್ತೆ. ಸ್ನೇಹಿತರೆ, ನೀವು ಯಾವತ್ತೇ ಹೂಡಿಕೆ ಮಾಡ್ತೀರಾ ಅಂತಂದ್ರೆ ಸಾಲ ತೆಗೆದು ಪ್ರಾಪರ್ಟಿ ಮೇಲೆ, ಆ ಪ್ರಾಪರ್ಟಿಯಿಂದ ಬರೋವಂತ ಆದಾಯ ಅಟ್ಲೀಸ್ಟ್ 5 to 6% ಅಷ್ಟು ಇನ್ಕಮ್ ನ ಕೊಡೋ ರೀತಿ ಇರಬೇಕು. 1 ಕೋಟಿ ರೂಪಾಯಿ ಸಾಲ ಮಾಡಿ ನಾನು ಪ್ರಾಪರ್ಟಿ ಬೈ ಮಾಡ್ತಾ ಇದ್ದೀನಿ, ನಾನು 10,000-15,000 ರೂಪಾಯಿ EMI ನನಗೆ ರೆಂಟ್ ಕೊಡ್ತಿದೆ ಅಂತಂದ್ರೆ ದಟ್ ಈಸ್ ಎ ಬ್ಯಾಡ್ ಇನ್ವೆಸ್ಟ್ಮೆಂಟ್. ಅಟ್ ಲೀಸ್ಟ್ ಇಟ್ ಶುಡ್ ಗಿವ್ 5 lakhs ಇನ್ಕಮ್ ಪರ್ annum or 5 to 6 lakhs ಇನ್ಕಮ್ ಪರ್ annum. 5 to 6% ಆದ್ರೂ ಸಿಗ್ಬೇಕು. ಸೊ ಇನ್ಫ್ಲೇಷನ್ ಏನಿದೆ 6 to 7% ಅಟ್ ಲೀಸ್ಟ್ ಮ್ಯಾನೇಜ್ ಆಗುತ್ತೆ, ಬಟ್ ನಾಟ್ ಬ್ಯಾಡ್ ಅಪ್ರಿಸಿಯೇಷನ್ ಜೊತೆ ಕಂಪೇರ್ ಮಾಡ್ಕೊಂಡಾಗ. ಅಂಡ್ ದಟ್ ಟು ವೆನ್ ಇಟ್ ಕಮ್ಸ್ ಟು ಕಮರ್ಷಿಯಲ್ ಪ್ರಾಪರ್ಟಿ ಅಂತ ಬಂದಾಗ ನಿಮಗೆ ಮಾಡಿಫಿಕೇಶನ್ಸ್ ಆಗ್ಬೋದು, ರೀಇನ್ವೆಸ್ಟ್ಮೆಂಟ್ಸ್ ಆಗ್ಬೋದು, ತುಂಬಾ ಈಸಿ. ಅದೇ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಂತ ಬಂದ್ರೆ ಖಂಡಿತವಾಗ್ಲೂ ಕಷ್ಟ ಅನ್ಸುತ್ತೆ. ಹೌದು ಅನ್ನೋದಾದ್ರೆ ಸ್ನೇಹಿತರೆ, ಈ ವಿಡಿಯೋನ ನೋಡಿದಂಥವ್ರಿಗೆ ಸಾಲ ಮಾಡಿ ತುಪ್ಪ ತಿನ್ನೋದು ಹೇಗೆ ಅಂತ ಅರ್ಥ ಆಗಿರುತ್ತೆ. ಸೊ ನಿಮ್ಗೂ ಕೂಡ ಈ ರೀತಿಯಾದಂತಹ ಸಲಹೆಗಳು, ಸಜೆಷನ್ ಸಿಕ್ಕಿರುತ್ತೆ, ಅಥವಾ ನೀವು ಕೂಡ ಈ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ನ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ G2 LIC ಗುರುನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಜೊತೆಗೆ ಮುಂದೆ ಕೂಡ ಈ ರೀತಿಯಾದಂತಹ ವಿಡಿಯೋಗಳನ್ನ ನೋಡ್ತಾ ಇರ್ಬೋದು. ಅದಕ್ಕೋಸ್ಕರ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋ ಅನ್ನೋದೇನಿದೆ, ಮೇ ಬಿ ಇವತ್ತು ಸಾಲ ಮಾಡಿ ಸ್ವಲ್ಪ ದಿನ ಕಷ್ಟಪಟ್ರೆ ಸಂಪೂರ್ಣವಾಗಿ ತುಪ್ಪದಲ್ಲೇ ಊಟ ಮಾಡುವಂತ ಒಂದು ವ್ಯವಸ್ಥೆ ನಿಮ್ಮಲ್ಲೇ ಇದೆ. ನೀವು ತಗೊಳ್ಳುವಂತ ನಿರ್ಧಾರ, ನಿಮ್ಮ ಆಲೋಚನೆ, ಹಾಗೆ ಸಿಕ್ಕಂತ ಸಲಹೆಗಳನ್ನ ಯಾವ ರೀತಿ ಬಳಸ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾ, ವಿಡಿಯೋನ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತೊಮ್ಮೆ ಈ ರೀತಿಯಾದಂತ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳಿ ಧನ್ಯವಾದಗಳನ್ನ ಹೇಳ್ತೀನಿ.